ಧರ್ಮಸ್ಥಳದಲ್ಲಿ 27ನೇ ವರ್ಷದ ಭಜನಾ ಕಮ್ಮಟ ಉದ್ಘಾಟನಾ ಸಮಾರಂಭ. ಮೂಡುಬಿದಿರೆಯ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಎಂ ಮೋಹನ್ ಆಳ್ವ ಇವರು ಧರ್ಮಸ್ಥಳದಲ್ಲಿ ಭಾನುವಾರ 27ನೇ ವರ್ಷದ ಭಜನಾ ಕಮ್ಮಟ ಉದ್ಘಾಟಿಸಿದರು. ಭಜನೆಯಿಂದ ಉತ್ತಮ ಸಂಸ್ಕಾರಯುತ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣ, ಪಂಚೇಂದ್ರಿಯಗಳ ನಿಯಂತ್ರಣದೊಂದಿಗೆ ಪರಿಶುದ್ಧ ದೇಹ ಮತ್ತು ಮನಸ್ಸಿನಿಂದ ರಾಗ ತಾಳ ಲಯಬದ್ಧವಾಗಿ ಭಜನೆ ಮಾಡುವುದರಿಂದ ಉತ್ತಮ ಸಂಸ್ಕಾರಯುತ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣ, ಭಜನೆಯಿಂದ ಸುಲಭದಲ್ಲಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬಹುದು. ಭಜನೆಯಿಂದ ಜನಜಾಗೃತಿ ಉಂಟಾಗಿ ಎಲ್ಲರೂ ಸಮಾನರಾಗಿ ಗುರು ಹಿರಿಯರಿಂದ ಮಾರ್ಗದರ್ಶನ ಪ್ರೇರಣೆ ಪಡೆದು ದೃಢ ಭಕ್ತಿ ಮತ್ತು ಪರಿಶುದ್ಧ ಮನಸ್ಸಿನಿಂದ ಭಜನೆ ಮಾಡಿದಾಗ ಮಾನಸಿಕ ಶಾಂತಿ, ನೆಮ್ಮದಿ ಸಿಗುತ್ತದೆ. ದಾಸರ ಪದಗಳು, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಮೊದಲಾದ ಭಜನೆಗಳು ನಮಗೆ ಸಾರ್ಥಕ ಜೀವನದ ಪಾಠವನ್ನು ಕಲಿಸುತ್ತವೆ ಎಂದು ಡಾಕ್ಟರ್ ಮೋಹನ್ ಆಳ್ವ ಹೇಳಿದರು. ಬಾಣಿಲದ ಶ್ರೀ ಶ್ರೀ ಮೋಹನದಾಸ ಸ್ವಾಮೀಜಿ ಶುಭಾಶಂಸನೆ ಮಾಡಿ ಭಜನಾ ತರಬೇತಿ ಪಡೆದವರು ತಮ್ಮ ಮಕ್ಕಳಿಗೂ ಭಜನೆಯ ಮೂಲಕ ಉತ್ತಮ ಸಂಸ್ಕಾರ ನೀಡಬೇಕು. ಭಜನೆ ಮಾಡುವಾಗ ನಿತ್ಯವೂ ಶಿವ ಪಂಚಾಕ್ಷರಿ ಪಠಣ ಮಾಡಬೇಕು ಎಂದು ಸಲಹೆ ನೀಡಿದರು. ಅಧ್ಯಕ್ಷತೆ ವಹಿಸಿದ್ದ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗ್ಗಡೆಯವರು ಮಾತನಾಡಿ, ಭಜನಾ ತರಬೇತಿ ಪಡೆದವರು ಶಿಸ್ತು, ಸಮಾಜ ಪಾಲನೆ, ಸ್ವಚ್ಛತೆಯೊಂದಿಗೆ ನಾಯಕತ್ವ ಗುಣವನ್ನು ಬೆಳೆಸಿಕೊಂಡು ಪ್ರಗತಿಯ ರೂವಾರಿಗಳಾಗಬೇಕು. ಸಂಸ್ಕೃತಿ ಪ್ರಸಾರದ ರಾಯಭಾರಿಗಳಾಗಿ ಎಲ್ಲರನ್ನೂ ನಮ್ಮವರೇ ಎಂದು ಭಾವಿಸಿ ವಿಶ್ವ ಮಾನವರಾಗಿ ಸಮಾಜ ಸೇವೆ ಮಾಡಬೇಕು. ನೃತ್ಯ ಭಜನೆಗೂ ಆದ್ಯತೆ ನೀಡಬೇಕು ಎಂದು ಸಲಹೆ ನೀಡಿದರು. ಶ್ರೀಮತಿ ಹೇಮಾವತಿ ವಿ ಹೆಗ್ಗಡೆ ಮತ್ತು ಡಿ ಹರ್ಷೇಂದ್ರ ಕುಮಾರ್ ಉಪಸ್ಥಿತರಿದ್ದರು. ಭಜನಾ ಕಮ್ಮಟದ ಕಾರ್ಯದರ್ಶಿ ಎ.ವಿ. ಶೆಟ್ಟಿ ವರದಿ ಸಾದರಪಡಿಸಿದರು. ಭಜನಾ ಕಮ್ಮಟದ ಸಂಚಾಲಕ ಸುಬ್ರಹ್ಮಣ್ಯ ಪ್ರಸಾದ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು. ನಿವೃತ್ತ ಮುಖ್ಯ ಶಿಕ್ಷಕ ಪದ್ಮರಾಜ್ ಧನ್ಯವಾದವಿತ್ತರು. ಧರ್ಮಸ್ಥಳದ ಎಸ್ಡಿಎಂ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕಿ ಪದ್ಮಶ್ರೀ ಕಾರ್ಯಕ್ರಮ ನಿರ್ವಹಿಸಿದರು. 111 ಪುರುಷರು ಹಾಗೂ 71 ಮಹಿಳೆಯರು ಸೇರಿದಂತೆ ಒಟ್ಟು 182 ಶಿಬಿರಾರ್ಥಿಗಳು ಕಮ್ಮಟದಲ್ಲಿ ಭಾಗವಹಿಸಿದ್ದರು.
ತ್ರಿಗುಣಾಕಾರಂ ಸಾಗರಂ ಸಾಗರೋಪಮಂ ಎಂಬ ಮಾತಿನನ್ವಯ ಧರ್ಮಸ್ಥಳದ ಕಾರ್ಯವೈಖರಿಗೆ ಧರ್ಮಸ್ಥಳವೇ ಸಾಟಿ. ಧರ್ಮದ ಮಣ್ಣಲ್ಲಿ ಪೂಜ್ಯರ ಸಾನ್ನಿಧ್ಯದಲ್ಲಿ ಪರಂಪರಾನುಗತವಾಗಿ ಬಂದಿರುವ ಹಲವಾರು ಕಾರ್ಯಕ್ರಮಗಳಲ್ಲಿ ಈ ಭಜನಾ ಕಮ್ಮಟ ತರಬೇತಿಯೂ ಒಂದು. ಈ ಮಂಜುನಾಥ ಸ್ವಾಮಿಯ ಅನುಗ್ರಹದಲ್ಲಿ ಧರ್ಮದೇವತೆಗಳ ಅಭಯದೊಂದಿಗೆ ಬಾಹುಬಲಿಯ ಶಾಂತಿ ಸಾರುವ ಈ ಧರ್ಮಸ್ಥಳದಲ್ಲಿ ನಡೆಯುವ ಆಚರಣೆ ಕಾರ್ಯಕ್ರಮಗಳು ಜನಮಾನಸದಲ್ಲಿ ಸದಾ ಅಚ್ಚೊತ್ತಾಗಿರುತ್ತವೆ. ಕುಡುಮಪುರವು ಕೇವಲ ಧಾರ್ಮಿಕ ಕ್ಷೇತ್ರಗಳಲ್ಲಿ ಮಾತ್ರವಲ್ಲದೆ ಸಮಾಜದ ಎಲ್ಲ ಕ್ಷೇತ್ರಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಪರಂಪರಾಗತವಾಗಿ ಚತುರ್ಧಾನಗಳನ್ನು ಆಚರಿಸಿಕೊಂಡು ಬರಲಾಗುತ್ತಿದ್ದು, ಧರ್ಮಾಧಿಕಾರಿಗಳಾದ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ದೂರದರ್ಶಿತ್ವದಲ್ಲಿ ಸರ್ವಜನರ ಸಬಲೀಕರಣಕ್ಕಾಗಿ 10 ಜನಪ್ರಿಯ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ. ಪರಮ ಪೂಜ್ಯ ಕಾವಂದರ ಧರ್ಮಪೀಠದ ಈ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇಂದು 27ನೇ ವರ್ಷದ ಭಜನಾ ತರಬೇತಿ ಕಮ್ಮಟದ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ. ಈ ಭಜನಾ ಕಮ್ಮಟದಲ್ಲಿ ಗೌರವ ಅಧ್ಯಕ್ಷತೆ ಸ್ಥಾನವನ್ನು ಅಲಂಕರಿಸಿರುವ ಪರಮ ಪೂಜ್ಯ ಕಾವಂದರು ಡಾಕ್ಟರ್ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರು ಧರ್ಮಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಪೂಜ್ಯರನ್ನು ಭಕ್ತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ. ಇಂದಿನ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿರುವ ಆಳ್ವಾ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾಗಿರುವ ಶ್ರೀ ಡಾಕ್ಟರ್ ಎಂ ಮೋಹನ ಆಳ್ವಾ ಇವರನ್ನು ಕೂಡ ಗೌರವಪೂರ್ವಕವಾಗಿ ಈ ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ. ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವ ಶ್ರೀ 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 ಮೋಹನದಾಸ ಪರಮಹಂಸ ಸ್ವಾಮೀಜಿ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನ ಶ್ರೀಧಾಮ ಮಾಣಿಲ ಇವರನ್ನು ಕೂಡ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ಅಮ್ಮನವರು, ಉಪಾಧ್ಯಕ್ಷರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ಇವರನ್ನು ಕೂಡ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ. ಶ್ರೀ ಡಿ ಹರ್ಷೇಂದ್ರ ಕುಮಾರ್, ಉಪಾಧ್ಯಕ್ಷರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ಇವರನ್ನು ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಶ್ರೀ ಸುಬ್ರಹ್ಮಣ್ಯ ಪ್ರಸಾದ್, ಸಂಚಾಲಕರು ಭಜನಾ ಕಮ್ಮಟ, ಶ್ರೀ ಎ ವೀರಶೆಟ್ಟಿ, ಕಾರ್ಯದರ್ಶಿಗಳು ಭಜನಾ ಕಮ್ಮಟ, ಶ್ರೀ ಚಂದ್ರಶೇಖರ್ ಸಾಲಿಯಾನ್, ಅಧ್ಯಕ್ಷರು ಭಜನಾ ಪರಿಷತ್ ಅನ್ನು ಕೂಡ ಈ ವೇದಿಕೆಗೆ ಪ್ರೀತಿಯಿಂದ ಆಹ್ವಾನಿಸುತ್ತಿದ್ದೇವೆ. ಕ್ಷೇತ್ರದ ಎಲ್ಲ ದೈವ ದೇವರುಗಳನ್ನು ಮನಸಾ ಸ್ಮರಿಸುತ್ತಾ ಭಕ್ತ ಮತ್ತು ಭಗವಂತನ ನಡುವಿನ ಕೊಂಡಿ ಎಂದರೆ ಪ್ರಾರ್ಥನೆ. ಕಾರ್ಯಕ್ರಮಗಳು ಸಾಂಗೋಪಸಾಂಗವಾಗಿ ನೆರವೇರಲಿ ಎಂಬ ಆಶಯದೊಂದಿಗೆ 27ನೇ ವರ್ಷದ ಭಜನಾ ಕಮ್ಮಟಕ್ಕೆ ಮುನ್ನುಡಿ ಬರೆಯೋಣ ಪ್ರಾರ್ಥನೆಯೊಂದಿಗೆ. ಶಾರದೆ ಶರದಿಂದು ಸಮಾನನೆ ಸಕಲ ಶುಭದೆ 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 ಶಾರದೆ ಶರಣಾಗತ ವತ್ಸಲೆ ಪಾಹಿ ಶರ್ಮದೆ ಶಾರದೆ ಶರಣಾಗತ ವತ್ಸಲೆ ಪಾಹಿ ಶರ್ಮದೆ ಶಾರದೆ ಭವಪಾರದೆ ವರ ಪಾರಮಾರ್ಥಿಕ ಜ್ಞಾನದೆ ಭವಪಾರದೆ ವರ ಪಾರಮಾರ್ಥಿಕ ಜ್ಞಾನದೆ ಭವಪಾರದೆ ವರ ಪಾರಮಾರ್ಥಿಕ ಜ್ಞಾನದೆ ಅಪಾರ ನಿಜ ಮಹಿಮಾನ್ವಿತೆ
अपार निज महिमान्विते अपार निज महिमान्विते कृपार सावरिधे वरदे शारदे अपार निज महिमान्विते कृपार सावरिधे वरदे शारदे शरदिन्दु समानने सकल शुभदे शारदे यमनियमाद्य अष्टाङ्गयोग जपसाधन संविधिते सुचरिते यमनियमाद्य अष्टाङ्गयोग जपसाधन संविधिते सुचरिते यमुना भ्रातृभयापहे संयमीन्द्रादि समुपासिते यमनियमाद्य अष्टाङ्गयोग जपसाधन संविधिते सुचरिते यमुना भ्रातृभयापहे संयमीन्द्रादि समुपासिते दिव्यमङ्गल विग्रहे दयार्णवे आनन्ददे दिव्यमङ्गल विग्रहे दयार्णवे आनन्ददे चैतन्यमय चिदाकारे चारु शृङ्गाचलवासे परदेवते शारदे दिव्यमङ्गल विग्रहे दया आनन्ददे चैतन्यमय चिदाकारे चारु शृङ्गाचलवासे परदेवते शारदे शरदिन्दु समानने सकल शुभदे शारदे शरणागत वत्सले पाहि शर्मदे शारदे पाहि शर्मदे शारदे परदेवते शारदे परदेवते शारदे ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಮಾಡಿದ ಕುಮಾರಿ ಸುಪ್ರೀತಾ ಮತ್ತು ಮಾಸ್ಟರ್ ಶ್ರೀ ವರ್ಚಸ್ ರವರಿಗೆ ಕೃತಜ್ಞತೆಗಳು. ನನ್ನಿಂದ ಇನ್ನು ಯಾವುದು ಸಾಧ್ಯವಿಲ್ಲ ಎಂದು ಕೈ ಚೆಲ್ಲಿ ಕೂತಾಗ ಭಗವಂತ ನನ್ನೊಂದಿಗಿದ್ದಾನೆ ಎಂದು ದೃಢ ಸಂಕಲ್ಪ ಮಾಡಿ ಹಿಡಿದ ಕಾರ್ಯ ಸಾಧಿಸುವುದೇ ಜೀವನ. ಇದಕ್ಕೆ ಪ್ರೇರಣೆ ಎಂಬಂತೆ ಇದೀಗ ಡಾಕ್ಟರ್ ಹೇಮಾವತಿ ಅಮ್ಮನವರ ಪರಿಕಲ್ಪನೆಯಲ್ಲಿ ಮೂಡಿಬಂದ ವಿದೂಷಿ ಶ್ರೀಮತಿ ಚೈತ್ರ ಮತ್ತು ಕಲಾಬಳಗ ಇವರಿಂದ ಸುಂದರವಾದ ನೃತ್ಯ ರೂಪಕ. इतनी शक्ति हमें देना दाता, मन का विश्वास कमजोर होना। इतनी शक्ति हमें देना दाता, मन का
ವಂದನೆಗಳೊಂದಿಗೆ ಅತಿಥಿ ದೇವೋಭವ ಎಂಬ ಮಾತಿನಂತೆ 27ನೇ ವರ್ಷದ ಭಜನಾ ಕಮ್ಮಟದ ಆರಂಭೋತ್ಸವಕ್ಕೆ ಆಗಮಿಸಿರುವ ಸರ್ವರನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಲು ಶ್ರೀ ಸುಬ್ರಹ್ಮಣ್ಯ ಪ್ರಸಾದ್ ಆರಾಧ್ಯ ದೇವರಾದಂತಹ ಶ್ರೀ ಮಂಜುನಾಥ ಸ್ವಾಮಿಗೆ ಭಕ್ತಿಯ ಪ್ರಣಾಮವನ್ನು ಸಲ್ಲಿಸಿ ಕ್ಷೇತ್ರದ ಎಲ್ಲ ಅಧಿದೇವತೆಗಳ ಪಾದಾರವಿಂದಕ್ಕೆ ವಂದಿಸಿಕೊಂಡು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಇವರ ನೇತೃತ್ವದಲ್ಲಿ 27ನೇ ವರ್ಷದ ಭಜನಾ ಕಮ್ಮಟದ ಉದ್ಘಾಟನಾ ಕಾರ್ಯಕ್ರಮ ಇದ್ದೇವೆ. ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಪೂಜ್ಯ ಕಾವಂದರಿಗೆ ಹಾಗೂ ಉದ್ಘಾಟಕರಿಗೆ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ವಂದಿಸಿಕೊಂಡು ಪ್ರಸ್ತಾವನೆಯೊಂದಿಗೆ ನನ್ನ ಈ ಸ್ವಾಗತವನ್ನು ಮಾಡಲು ನಾನು ಬಯಸ್ತಾ ಇದ್ದೇನೆ. ದೇಹವೇ ದೇಗುಲ, ದೇಹದೊಳಗಿರುವ ಜೀವಾತ್ಮನೇ ಪರಮಾತ್ಮನಾದಂತಹ ಶಿವ. ಅಜ್ಞಾನವೆಂಬ ನೈರ್ಮಲ್ಯವನ್ನು ಕಿತ್ತೊಗೆದು ಶಿವನೇ ನಾನೆಂದು ಪೂಜಿಸಬೇಕು. ಅಜ್ಞಾನವೆಂಬ ನೈರ್ಮಲ್ಯವನ್ನು ಕಿತ್ತೊಗೆಯಲು ಇರುವ ಮುಖ್ಯ ಸಾಧನವೇ ಭಜನೆ. ಭಜನೆಯು ಮನೆ ಮನದ ಶುದ್ಧಿಗೆ ಪೂರಕ. ಭಜನೆ ಹಾಡುವುದರಲ್ಲಿ ಏಕತೆ ಬೇಕು, ತಾಳ ರಾಗಯುಕ್ತವಾಗಿರಬೇಕು. ಇದರ ಅನುಷ್ಠಾನ ಭಜನಾ ತರಬೇತಿ ಕಮ್ಮಟದ ಉದ್ದೇಶವಾಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ಪೂಜ್ಯ ಕಾವಂದರ ಮಾರ್ಗದರ್ಶನದಲ್ಲಿ ಕಳೆದ 26 ವರ್ಷಗಳಿಂದ ಭಜನಾ ತರಬೇತಿ ಕಮ್ಮಟ ಅತ್ಯಂತ ಯಶಸ್ವಿಯಾಗಿ ನಡೆದು ಬಂದಿರುತ್ತದೆ. 3 ದಶಕಗಳಿಂದ ಭಜನಾ ಕ್ಷೇತ್ರಕ್ಕೆ ಬಲ ತುಂಬುವಂತಹ ಕೆಲಸ ಈ ಕಾರ್ಯಕ್ರಮದಿಂದ ಆಗಿದೆ. ಕಳೆದ 26 ವರ್ಷಗಳಲ್ಲಿ ಭಜನಾ ಕಮ್ಮಟದ ಮೂಲಕ ಗ್ರಾಮೀಣ ನಾಯಕತ್ವದ ಒಂದು ಕಲ್ಪನೆ, ಭಜನಾ ಮಂಡಳಿಗಳ ಬಲವರ್ಧನೆ, ಭಜನೆಯಲ್ಲಿ ಏಕತೆ, ತಾಳ ಲಯಗಳ ಪರಿಕಲ್ಪನೆ, ದಾಸ ಸಾಹಿತ್ಯವನ್ನು ಹೆಚ್ಚು ಪ್ರಸ್ತುತಪಡಿಸುವಂತಹ ಕೆಲಸ ಮಾಡಲಾಗಿದೆ. ಇದುವರೆಗೆ 26 ಕಮ್ಮಟಗಳಿಂದ 2900 ಭಜನಾ ಮಂಡಳಿಯ 5800 ಮಂದಿಗೆ ತರಬೇತಿಯನ್ನು ನೀಡಲಾಗಿದೆ. ಇದುವರೆಗೆ 26 ಕಮ್ಮಟಗಳಿಂದ ಸುಮಾರು 230 ಹಾಡುಗಳನ್ನು ಕಲಿಸಿಕೊಡಲಾಗಿದೆ. ಸುಮಾರು 2000 ಮಂದಿಗೆ ಕುಣಿತ ಭಜನೆಯನ್ನು ಹೇಳಿಕೊಡಲಾಗಿದೆ. ರಾಜ್ಯಾದ್ಯಂತ ಸುಮಾರು 5500 ಭಜನಾ ಮಂಡಳಿಗಳಿದ್ದು ಇದರ ಒಂದು ಪ್ರೇರಕ ಒಂದು ಕೇಂದ್ರ ಅಂತ ಹೇಳಿದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳವಾಗಿದೆ. ಕಳೆದ 5 ವರ್ಷಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ತಿಂದ 19 ತಾಲೂಕು ಪರಿಷತ್ತಿನ ಮೂಲಕ ಸುಮಾರು 1750 ಭಜನಾ ಮಂಡಳಿಗಳು ಕ್ರಿಯಾಶೀಲವಾಗಿದೆ. ಇವುಗಳ ಮೇಲ್ವಿಚಾರಣೆಗೆ ಶ್ರೀ ಕ್ಷೇತ್ರದಿಂದ ಸಮನ್ವಯ ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗಿದೆ. ಇವತ್ತಿನ ಈ ಒಂದು 27ನೇ ವರ್ಷದ ಭಜನಾ ಕಮ್ಮಟದ ಉದ್ಘಾಟನೆಗಾಗಿ ಬಂದಿರುವವರು ನಮ್ಮೆಲ್ಲರ ಚಿರಪರಿಚಿತರು. ವಿಶೇಷವಾಗಿ ವೃತ್ತಿಯಲ್ಲಿ ಆಯುರ್ವೇದ ವೈದ್ಯರು, ಸಾಂಸ್ಕೃತಿಕ ಶೈಕ್ಷಣಿಕ ಕ್ರೀಡಾ ಕ್ಷೇತ್ರದ ಸಂಘಟಕರು, ಶಿಕ್ಷಣ ತಜ್ಞರು, ಆಳ್ವಾಸು ನುಡಿಸಿರಿ, ಆಳ್ವಾಸ್ ವೀರಸಾತ್, ಚಿತ್ರಸಿರಿ ವೀರಸಾತ್ ಮೂಲಕ ದೇಶಾದ್ಯಂತ ಗುರುತಿಸಲ್ಪಟ್ಟಂತಹ ವ್ಯಕ್ತಿ. ಇವರ ಶಿಕ್ಷಣ ಸಂಸ್ಥೆಯಲ್ಲಿ 25,000ಕ್ಕಿಂತಲೂ ಅಧಿಕ ವಿದ್ಯಾರ್ಥಿಗಳು ಜ್ಞಾನಾರ್ಜನೆಯನ್ನು ಮಾಡುತ್ತಿದ್ದಾರೆ. 5,000 ಜನ ಉದ್ಯೋಗಿಗಳು ಇವರ ಸಂಸ್ಥೆಯಲ್ಲಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರಮ ಭಕ್ತನು ಹೌದು. ಹೇಗೆ ಶ್ರೀರಾಮನಿಗೆ ಹನುಮಂತ ಬಂಟನ, ಅದೇ ರೀತಿಯಾಗಿ ಪೂಜ್ಯ ಕಾವಂದರವರಿಗೆ ವಿಶೇಷವಾಗಿ ಅವರ ಒಬ್ಬರು ಶಿಷ್ಯ ಅಂತಲೂ ಕರಿಬಹುದು, ಕ್ಷೇತ್ರದ ದೊಡ್ಡ ಅಭಿಮಾನಿ ಅಂತ ಕರಿಬಹುದು. ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ಇವತ್ತು ಆಳ್ವರನ್ನು ನೋಡಿ ಖಂಡಿತವಾಗಿ ಕೂಡ ಕಾರ್ಯಕ್ರಮವನ್ನು ಹೇಗೆ ಸಂಘಟನೆ ಮಾಡಬೇಕು ಅನ್ನೋದನ್ನು ಅವರನ್ನು ನೋಡಿ ಕಲಿಬೇಕು. ಅಂತಹ ಶ್ರೇಷ್ಠರು ಡಾಕ್ಟರ್ ಮೋಹನ್ ಆಳ್ವರು. ಇವರಿಗೆ ನಾನು ಎಲ್ಲ ಶಿಬಿರಾರ್ಥಿಗಳ ಪರವಾಗಿ, ಎಲ್ಲ ಊರಿನವರ ಪರವಾಗಿ ನಾನು ಆದರದ ಗೌರವದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ಪರಮಪೂಜ್ಯ ಕಾವಂದ್ರವರು. ಅನ್ನದಾನ, ಅಭಯದಾನ, ವಿದ್ಯಾದಾನ, ಆರೋಗ್ಯ ದಾನಗಳನ್ನು, ಇಂತಹ ದಾನ ಪರಂಪರೆಯನ್ನು ಇವತ್ತು ಪ್ರಪಂಚಕ್ಕೆ ಪರಿಚಯಿಸಿದವರು. ಜನತಾ ದರ್ಶನ, ಗ್ರಾಮಾಭಿವೃದ್ಧಿ ಯೋಜನೆ, ಶಿಕ್ಷಣ ಸಂಸ್ಥೆ, ಧರ್ಮೋತ್ಥಾನ ಟ್ರಸ್ಟ್, ಪ್ರಗತಿ ಚಿಕಿತ್ಸಾ ಕೇಂದ್ರ, ರೋಡ್ ಸೆಟ್, ಮೆಡಿಕಲ್ ಟ್ರಸ್ಟು, ಹೀಗೆ ಹಲವು ಕಾರ್ಯಕ್ರಮ ಸಂಸ್ಥೆಗಳ ಮೂಲಕ ಜ್ಞಾನದ ಅಭಿವೃದ್ಧಿಯ ಪರಿವರ್ತನೆಯ ಬೆಳಕನ್ನು ನಾಡು ದೇಶಾದ್ಯಂತ ಬೆಳಗಿಸಿದವರು. ನಮ್ಮೆಲ್ಲರ ಶಕ್ತಿ ಶ್ರೀ ಮಂಜುನಾಥ ಸ್ವಾಮಿಯ ಪ್ರತಿನಿಧಿ ಎಂದು ನಾಡಲ್ಲೆಲ್ಲ ನಂಬಿರುವಂತಹ ಪೂಜ್ಯ ಕಾವಂದರಿಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಈ ಸಮಾರಂಭದಲ್ಲಿ ದಿವ್ಯ ಉಪಸ್ಥಿತಿ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿಗಳು ಸಾಂಸ್ಕೃತಿಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಸಂಘಟಿಸುವ ಮೂಲಕ ಸ್ವತಃ ಭಜಕರಾಗಿರುವ
ಹಿಂದಿನ ಎಲ್ಲ ಭಜನಾ ಕಮ್ಮಟಗಳಲ್ಲಿ ಉಪಸ್ಥಿತರಿದ್ದು ಪ್ರೇರಣೆ ನೀಡುವವರು ಶ್ರೀ ಶ್ರೀ ಮೋಹನದಾಸ ಸ್ವಾಮೀಜಿಗಳು, ಶ್ರೀ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನ, ಶ್ರೀಧಾಮ ಮಾಣಿಲ ಇವರಿಗೆ ಗೌರವದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಮಾತೃಶ್ರೀ ಹೇಮಾವತಿ ಹೆಗಡೆಯವರು ಜ್ಞಾನ ವಿಕಾಸ ಕಾರ್ಯಕ್ರಮಗಳ ಮೂಲಕ ಮಹಿಳೆಯರ ಪಾಲಿಗೆ ಬೆಳಕು, ವಾತ್ಸಲ್ಯದ ಮೂಲಕ ಆಸರೆಯಾದವರು, ಶ್ರೀ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಆಧಾರವಾಗಿರುವವರು, ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ತಿಗೆ ಸದಾ ಮಾರ್ಗದರ್ಶನ ನೀಡುವವರು ಮಾತೃಶ್ರೀ ಹೇಮಾವತಿ ಹೆಗಡೆಯವರಿಗೆ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿರುವವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಾದರಿ ದೇವಸ್ಥಾನವಾಗಿ ರೂಪುಗೊಳ್ಳುವಲ್ಲಿ ಪೂಜ್ಯ ಕಾವಂದರಿಗೆ ಸದಾ ಬೆಂಬಲವನ್ನು ನೀಡುವವರು, ನಮ್ಮೆಲ್ಲರ ಮಾರ್ಗದರ್ಶಕರು, ದಕ್ಷ ಆಡಳಿತಗಾರರಾದಂತಹ ಗೌರವಾನ್ವಿತ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರಿಗೆ ಗೌರವದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಮಟ್ಟಕ್ಕೆ ಯಶಸ್ಸಿಗೆ ದುಡಿಯುವವರು ಮತ್ತು ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ನೀಡುವವರು, ವಿಶೇಷವಾಗಿ ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ತಿನ ಅಧ್ಯಕ್ಷರಾದಂತಹ ಚಂದ್ರಶೇಖರ ಸಾಲ್ಯಾನ್ ಇವರಿಗೆ ಆದರದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಹಾಗೆ ಮಂಜುನಾಥೇಶ್ವರ ಭಜನಾ ಪರಿಷತ್ತಿನ ಉಪಾಧ್ಯಕ್ಷರಾದಂತಹ ಶ್ರೀಯುತ ರಾಜೇಂದ್ರ ಕುಮಾರ್ ಇವರಿಗೂ ಕೂಡ ಆದರದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ವೇದಿಕೆಯ ಮುಂಭಾಗದಲ್ಲಿ ಶ್ರೀಯುತ ತೋಲ್ಪಡಿತಾಯರು, ಹಾಗೆ ಭುಜಬಲಿಯವರು, ಹಾಗೆ ಯೋಗ ತರಬೇತಿಯನ್ನು ಹೇಳಿಕೊಡುವಂಥ ಶಶಿಕಾಂತ್ ಜೈನ್ ಅವರು, ಶ್ರೀನಾಥರು, ಧನ್ಯಕುಮಾರರು, ಹಾಗೆ ನಮ್ಮ ಉಪ್ಪಿನಂಗಡಿಯ ಭಜನಾ ಕ್ಷೇತ್ರ ಬಗ್ಗೆ ನಮಗೆ ಪುತ್ತೂರಲ್ಲಿ ಒಳ್ಳೆಯ ಸಹಕಾರ ಕೊಡುವಂಥ ಧನ್ಯರು, ಹಾಗೆ ಪುತ್ತೂರು ಭಜನಾ ಪರಿಷತ್ತಿನ ಅಧ್ಯಕ್ಷರಾದಂಥ ಲೋಕೇಶ್, ಎಲ್ಲರಿಗೂ ಕೂಡ ವೇದಿಕೆಯ ಮುಂಬೈಯಿಂದ ನಮ್ಮ ರವೀಂದ್ರ ಶಾಂತಿಯವರು ಬಂದಿದ್ದಾರೆ. ಹಾಗೆ ಅವರಿಗೆಲ್ಲರಿಗೂ ಕೂಡ ಆದರದ ಸ್ವಾಗತ. ವಿಶೇಷವಾಗಿ ಈ ಕಮ್ಮಟ ಯಶಸ್ವಿಯಾಗಬೇಕು ಅಂತಾದರೆ ಕಾರಣೀಕರ್ತರು ನೀವುಗಳು. 182 ಜನ ಶಿಬಿರಾರ್ಥಿಗಳಿದ್ದಾರೆ. ಹಾಗಾಗಿ ಅಂತ ಎಲ್ಲ ಶಿಬಿರಾರ್ಥಿಗಳು ಕೂಡ ಆದರದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ವೇದಿಕೆಯ ಎಡಭಾಗದಲ್ಲಿ ಕುಳಿತಿರುವಂತಹ ಪತ್ರಿಕಾ ಮಿತ್ರರು, ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳನ್ನು ಇವತ್ತು ಪರಿಚಯಿಸುವಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿದವರು ಪತ್ರಿಕಾ ಮಿತ್ರರು, ಮುಂಭಾಗದಲ್ಲಿರುವಂತಹ ಎಲ್ಲ ದೃಶ್ಯ ಮಾಧ್ಯಮದವರು, ಎಲ್ಲರಿಗೂ ಕೂಡ ಆದರದ ಸ್ವಾಗತ. ಹಾಗೆ ವಿಶೇಷವಾಗಿ ಕ್ಷೇತ್ರದ ಬೇರೆ ಬೇರೆ ವಿಭಾಗದ ಮುಖ್ಯಸ್ಥರಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಭಜನಾ ಕಮ್ಮಟದ ಕಾರ್ಯದರ್ಶಿಗಳಾಗಿ ನಮ್ಮೊಂದಿಗೆ ಸಹಕಾರ ಕೊಡುವವರು ಶ್ರೀ ವೀರಣ್ಣ ಶೆಟ್ಟಿ, ಪೂಜ್ಯರ ಆಪ್ತ ಕಾರ್ಯದರ್ಶಿಗಳು, ಕೋಶಾಧಿಕಾರಿಗಳಾದಂಥ ಪದ್ಮರಾಜ್ ಜೈನ್, ಹಾಗೆ ಎಲ್ಲ ಕಾರ್ಯಕಾರಿ ಬಂಧುಗಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವಿಶೇಷವಾಗಿ ಊರಿನವರು ಸುಮಾರು 200 ಜನ, ಕನ್ಯಾಕುಮಾರಿ ಯುವತಿ ಮಂಡಲ, ಹಾಗೆ ಉಳಿದ ಎಲ್ಲ ಅಂಗಡಿಯ ಮಾಲಕರು ಕೂಡ ಈ 8 ದಿನಗಳ ಕಾಲ ಕ್ಷೇತ್ರದ ಸ್ವಾಮಿಗೆ ತಮ್ಮ ಸೇವೆ ಅನ್ನುವ ರೀತಿಯಲ್ಲಿ ದುಡಿಯುವಂಥ ಎಲ್ಲ ಸ್ವಯಂ ಸೇವಕರು ಕೂಡ ಆದರದ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತಕ್ಕೆ ಪೂರ್ಣ ವಿರಾಮ ಹಾಕುತ್ತೇನೆ. ಜೈ ಹಿಂದ್, ಜೈ ಧರ್ಮಸ್ಥಳ. ಶ್ರೀಯುತ ಸುಬ್ರಹ್ಮಣ್ಯ ಪ್ರಸಾದ್ ಇವರಿಗೂ ಕೂಡ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸುತ್ತಾ ಇದೀಗ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರಿಗೆ ಗೌರವಾರ್ಪಣೆ. ಪರಮ ಪೂಜ್ಯ ಕಾವಂದರನ್ನು ಶ್ರೀ ಕೇಶವ ಗೌಡ ವಕೀಲರು ಫಲತಾಂಬೂಲವನ್ನು ನೀಡಿ ಶ್ರೀ ಮೋಹನ್ ಶೆಟ್ಟಿಯವರು ಹಾರವನ್ನು ಹಾಕಿ ಭಕ್ತಿಪೂರ್ವಕವಾಗಿ ಚರಣ ಕಮಲಗಳಿಗೆ ವಂದಿಸುತ್ತಾ ಸ್ವಾಗತಿಸಬೇಕಾಗಿ ಕೋರಿಕೆ. ಡಾಕ್ಟರ್ ಎಂ ಮೋಹನ್ ಆಳ್ವರವರನ್ನು ಶ್ರೀ ಧನಕೀರ್ತಿ ಆರಿಗರವರು ಹಾರವನ್ನು ಹಾಕಿ ಸ್ವಾಗತಿಸಬೇಕಾಗಿ ವಿನಂತಿ. ಶ್ರೀ 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 ಮೋಹನದಾಸ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾಣಿಲ ಇವರಿಗೆ ಶ್ರೀ ವಿಕಾಸ್ ಆರಿಗರವರು ಫಲತಾಂಬೂಲವನ್ನು ನೀಡಿ ಶ್ರೀ ಸುನಿಲ್ ಕಲ್ಕೊಪ್ಪ ರವರು ಹಾರವನ್ನು ಹಾಕಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿ. ಮಾತೃಶ್ರೀ ಡಾಕ್ಟರ್ ಹೇಮಾವತಿ ಅಮ್ಮರವರನ್ನು ಶ್ರೀಮತಿ ಶರ್ಮಿಳಾ ಗ್ರಾಮ ಪಂಚಾಯತ್ ಸದಸ್ಯರು ಧರ್ಮಸ್ಥಳ ಇವರು ಹಾರವನ್ನು ಹಾಕಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಕೋರಿಕೆ. ಶ್ರೀ ಹರ್ಷೇಂದ್ರ ಕುಮಾರ್ ರವರನ್ನು ಶ್ರೀ ಸತೀಶ್ ಪೈ ರವರು ಹಾರವನ್ನು ಹಾಕಿ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ವಿನಂತಿ. ಶ್ರೀ ಚಂದ್ರಶೇಖರ್ ಸಾಲ್ಯಾನ್ ಅಧ್ಯಕ್ಷರು ಭಜನಾ ಪರಿಷತ್ ಇವರಿಗೆ ಕೆವಿ ಬಳ್ಳಾಲ್ ಇವರು ಹೂಗುಚ್ಛವನ್ನು ನೀಡಿ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ಕೋರಿಕೆ. ಶ್ರೀ ರಾಜೇಂದ್ರ ಕುಮಾರ್ ಬಸ್ರೂರ್ ಉಪಾಧ್ಯಕ್ಷರು ಭಜನಾ ಪರಿಷತ್ ಇವರಿಗೆ
ಶ್ರೀ ಸಂತೋಷ್ ಸಮನ್ವಯ ಅಧಿಕಾರಿ ಭಜನಾ ಪರಿಷತ್ ಇವರು ಹೂಹಾರವನ್ನು ಹಾಕಿ ಗೌರವಿಸಬೇಕಾಗಿ ವಿನಂತಿ. ಮುಂದಕ್ಕೆ ವರದಿ ವಾಚನ. 2024-25ನೇ ಸಾಲಿನ ಭಜನಾ ಕಮ್ಮಟದ ವರದಿಯನ್ನು ವಾಚಿಸಬೇಕಾಗಿ ಭಜನಾ ಸಮಿತಿಯ ಕಾರ್ಯದರ್ಶಿಯವರಾದಂತಹ ಶ್ರೀಯುತ ವೀರುಶೆಟ್ಟಿಯವರಲ್ಲೇ ವಿನಂತಿ. ಮತ್ತು ಮಾತೃಶ್ರೀ ಅಮ್ಮನವರ ಅಡಿದಾವರಿಗೆ ವಂದಿಸಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ವಂದಿಸಿ ನಾನೀಗ ನೀಡಲಿದ್ದೇನೆ. ಸನಾತನ ಸಂಸ್ಕಾರದ ಉಳಿವಿಕೆಯಲ್ಲಿ ಭಜನೆಯ ಪಾತ್ರ ಮಹತ್ತರವಾದದ್ದು. ಭಜನೆ ಕೇವಲ ನಮ್ಮನ್ನು ಮಾತ್ರವಲ್ಲ, ನಮ್ಮ ಮನೆಗಳನ್ನು ಶುದ್ಧೀಕರಿಸುತ್ತದೆ. ಸಾಮಾನ್ಯವಾಗಿ ಪ್ರತಿಯೊಂದು ಊರಿನಲ್ಲಿ ಭಜನಾ ಮಂಡಳಿಗಳಿರುತ್ತವೆ. ಇಂತಹ ಭಜನಾ ಮಂಡಳಿಗಳಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳವು ಕಳೆದ 26 ವರ್ಷಗಳಿಂದ ಮಾರ್ಗದರ್ಶನವನ್ನು ನೀಡುತ್ತಿದೆ. ಇಂತಹ ಭಜನಾ ಮಂಡಳಿಗಳು ಇಡೀ ಊರಿನ ಏಕತೆಗೆ ಹಾಗೂ ಸಾತ್ವಿಕ ಶಕ್ತಿಯ ಜಾಗೃತಿಗೆ ಕಾರಣವಾಗಿದೆ. ಇಡೀ ಊರಿನಲ್ಲಿ ಎಲ್ಲರನ್ನೂ ಒಗ್ಗೂಡಿಸುವ ಕೆಲಸವನ್ನು ಭಜನೆಯು ಮಾಡುತ್ತಿದೆ. ಶ್ರೀ ಧರ್ಮಸ್ಥಳ ಕ್ಷೇತ್ರದಲ್ಲಿ ಈ ಮೊದಲು ಈ ಭಜನಾ ಕಮ್ಮಟವನ್ನು ಪ್ರಾರಂಭವಾಗಿ ಶಾಂತಿವನ ಟ್ರಸ್ಟಿನಿಂದ ನಡೆಯುತ್ತಿತ್ತು. ಆಮೇಲೆ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖಾಂತರ ನಡೆಯುತ್ತಿತ್ತು. ಪೂಜ್ಯ ಮಾತೃಶ್ರೀಯವರ ಕಲ್ಪನೆಯ ಮೇರೆಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಧರ್ಮೋತ್ತನ ಟ್ರಸ್ಟ್ನಿಂದ ಹಲವು ದೇವಸ್ಥಾನಗಳು, ಪುರಾತನ ದೇವಸ್ಥಾನಗಳು ಜೀರ್ಣೋದ್ಧಾರವಾಗುತ್ತಿದೆ. ಈ ಸಂಬಂಧವಾಗಿ ಈ ಭಜನಾ ಕಮ್ಮಟವು ಧರ್ಮೋತ್ಥಾನ ಟ್ರಸ್ಟಿನಿಂದಲೇ ನಡೆಯಬೇಕೆಂಬ ಅಮ್ಮನವರ ಕಲ್ಪನೆಯೊಂದಿಗೆ 2 ವರ್ಷದಿಂದ ಈ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಧರ್ಮೋತ್ಥಾನ ಟ್ರಸ್ಟಿನಲ್ಲಿ ಈ ಭಜನಾ ಕಮ್ಮಟವು ಆಯೋಜಿಸುತ್ತಿದ್ದೇವೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಟ್ರಸ್ಟಿನಿಂದ ಈ ಎಲ್ಲ ಭಜನಾ ಕಮ್ಮಟಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಲಾಗುತ್ತಿದೆ. ಪೂಜ್ಯ ಕಾವಂದರು ಮತ್ತು ಮಾತೃಶ್ರೀ ಅಮ್ಮನವರು ಇದರಲ್ಲಿ ತುಂಬ ಉತ್ಸುಕತೆಯಿಂದ 2 ತಿಂಗಳಿಂದ ಈ ಬಗ್ಗೆ ಯೋಜನೆ ಹಾಗೂ ನಮಗೆಲ್ಲರಿಗೂ, ನಮ್ಮ ತರಬೇತಿಯ ಸದಸ್ಯರುಗಳಿಗೆಲ್ಲರಿಗೂ ಸರಿಯಾದ ಮಾಹಿತಿಯನ್ನು ನೀಡುತ್ತಾ ಈ ಭಜನಾ ಕಮ್ಮಟಕ್ಕೆ ನಿಜವಾದ ಒಂದು ರೂಪವನ್ನು ನೀಡುತ್ತಾ ಬಂದಿದ್ದಾರೆ. ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಮತ್ತು ಮಾತೃಶ್ರೀ ಹೇಮಾವತಿ ವಿ ಹೆಗ್ಗಡೆಯವರು ಸ್ವತಃ ಭಜಕರಾಗಿ ಹೆಚ್ಚು ಇಷ್ಟಪಡುವ ಕ್ಷೇತ್ರ ಭಜನಾ ಕ್ಷೇತ್ರ. ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ 372 ಮಂಡಳಿಗಳ ರಚನೆ, ಮೂಲ ಸೌಕರ್ಯಕ್ಕೆ ಈ ತನಕ 2,36,51,000 ಅನುದಾನ ಪ್ರಸಾದ ರೂಪವಾಗಿ ನೀಡಿರುತ್ತಾರೆ. ಅಂದರೆ ಎಲ್ಲ ಭಜನಾ ಮಂದಿರಗಳಿಗೆ ಹಾಗೂ ಭಜನಾ ಕಮ್ಮಟಗಳಿಗೆ ಇಲ್ಲಿಂದ ಸಹಾಯವನ್ನು ನೀಡಲಾಗಿದೆ. ಭಜನಾ ಕಮ್ಮಟಕ್ಕೆ ಸಾಹಿತ್ಯಗಳ ಆಯ್ಕೆ, ಭಜನಾ ಕಿಟ್ಟಿನ ಸಾಮಗ್ರಿಗಳನ್ನು ಪೂಜ್ಯ ಹೆಗ್ಗಡೆಯವರು ಹಾಗೂ ಮಾತೃಶ್ರೀ ಹೇಮಾವತಿ ವಿ ಹೆಗ್ಗಡೆಯವರು ಇದ್ದು ಆಯ್ಕೆ ಮಾಡುತ್ತಾರೆ. ಪೂಜ್ಯ ಹೆಗ್ಗಡೆಯವರು ನಿನ್ನೆ ಎಲ್ಲ ಸದಸ್ಯರುಗಳಿಗೆ 4 ಜನಕ್ಕೆ ಭಜನಾ ಕಿಟ್ಟನ್ನು ಕೊಡಬೇಕು ಅಂತ ಪೂಜ್ಯರು ಬಂದಿದ್ದರು. ಆದರೆ ಈ ಭಜನಾ ಕಮ್ಮಟದ ಸದಸ್ಯರುಗಳನ್ನು ನೋಡಿ ಉತ್ಸುಕತೆಯಿಂದ ಎಲ್ಲರಿಗೂ ಕೂಡ ಭಜನಾ ಕಮ್ಮಟದ ಕಿಟ್ಟನ್ನು ಪೂಜ್ಯರೇ ಹಸ್ತಾಂತರಿಸಿದ್ದಾರೆ. 27ನೇ ವರ್ಷದ ಭಜನಾ ಕಮ್ಮಟಿಗೆ ಪೂರ್ವ ತಯಾರಿಯಾಗಿ ಈಗಾಗಲೇ 35 ಕಡೆ ಆಯ್ಕೆ ಸಭೆಗಳನ್ನು ಮಾಡಲಾಗಿದೆ. ಭಜನಾ ಕಮ್ಮಟಕ್ಕೆ ಪೂರ್ವಭಾವಿಯಾಗಿ 19 ತಾಲೂಕು ಭಜನಾ ಪರಿಷತ್ತಿನ ಸಭೆ ಮಾಡಲಾಗಿದೆ. ಈ ವರ್ಷದ ಕಮ್ಮಟಕ್ಕೆ 87 ಭಜನಾ ಮಂಡಳಿಯಿಂದ 182 ಶಿಬಿರಾರ್ಥಿಗಳು ಬಂದಿರುತ್ತಾರೆ. ಹೆಚ್ಚಿನ ಪುರುಷರೇ ಈ ಸದಸ್ಯರಾಗಿ ಇದರಲ್ಲಿ ಭಾಗವಹಿಸುತ್ತಿದ್ದಾರೆ. ಇದರಲ್ಲಿ ಪುರುಷರು 111 ಹಾಗೂ ಮಹಿಳಾ ಸದಸ್ಯರು 71 ಒಟ್ಟು ಶಿಬಿರಾರ್ಥಿಗಳಲ್ಲಿ. 18ರಿಂದ 25 ವರ್ಷದ ಒಳಗಿನ 48 ಶಿಬಿರಾರ್ಥಿಗಳಿದ್ದಾರೆ. 25ರಿಂದ 35 ವರ್ಷದ ಒಳಗಿನ 33 ಶಿಬಿರಾರ್ಥಿಗಳಿದ್ದಾರೆ. 36ರಿಂದ 45 ವರ್ಷದ ಒಳಗಿನ 62 ಶಿಬಿರಾರ್ಥಿಗಳಿದ್ದಾರೆ. 45 ವರ್ಷದಿಂದ ಮೇಲ್ಪಟ್ಟ 39 ಶಿಬಿರಾರ್ಥಿಗಳಿದ್ದಾರೆ. ಪದವೀಧರರು 34 ಜನ ಇದ್ದರೆ PUC ಆದವರು 39 ಜನ. SSLC ಹಾಗೂ ಅದರ ಕೆಳಗಿನ 108 ಶಿಬಿರಾರ್ಥಿಗಳು ಇಲ್ಲಿ ಇವತ್ತು ಪಾಲ್ಗೊಂಡಿದ್ದಾರೆ. ಈ ವರ್ಷದ ಕಮ್ಮಟದಲ್ಲಿ ಶ್ರೀ ಶಂಕರ ಶಾನ್ಭೋಗ್, ಶ್ರೀಮತಿ ಅರ್ಚನಾ ಉಡುಪ, ಶ್ರೀ ರಾಮಕೃಷ್ಣ ಕಾಟುಕುಕ್ಕೆ, ಶ್ರೀಮತಿ ಉಷಾ ಹೆಬ್ಬಾರ್, ಶ್ರೀಮತಿ ಸೌಮ್ಯ ಸುಭಾಷ್,
ಹಾಗೂ ಶ್ರೀ ಮಂಗಲದಾಸ ಗುಲ್ವಾಡಿ ಇವರು 33 ಹಾಡು ಮತ್ತು 8 ಶ್ಲೋಕ 11 ವಚನಗಳನ್ನು ಶ್ರೀ ಸುನೀಲ್ ಶೆಟ್ಟಿ ಇವರು ರಂಗಗೀತೆಗಳನ್ನು ಕಲಿಸಿಕೊಡಲಿದ್ದಾರೆ. ಇದೆಲ್ಲ ಪೂಜ್ಯ ಮಾತೃಶ್ರೀಯವರ ನಮಗೆ ಹಾಕಿಕೊಟ್ಟ ನಿರ್ದೇಶನ. ಪುರುಷ ಹಾಗೂ ಮಹಿಳಾ ಶಿಬಿರಾರ್ಥಿಗಳಿಗೆ ಕುಣಿತ ತರಬೇತಿಯನ್ನು ಶ್ರೀ ಸಂದೇಶ್, ಶ್ರೀ ವಿನ್ಯಾಸ್ ಹಾಗೂ ಶ್ರೀಮತಿ ಚೈತ್ರ ಇವರು ಕಲಿಸಿಕೊಡಲಿದ್ದಾರೆ. ಹಿಮ್ಮೇಳದಲ್ಲಿ ಮಂಗಲದಾಸ ಗುಲ್ವಾಡಿ, ಶ್ರೀ ಎಂ ನಾಗೇಶ್ ಶೆಣೈ ಮತ್ತು ಶ್ರೀ ರಾಜೇಂದ್ರ ಕುಮಾರ್ ಇವರು ಭಾಗವಹಿಸಲಿದ್ದಾರೆ. 28 ಕಡೆ ನಗರ ಸಂಕೀರ್ತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಭಜನೋತ್ಸವದಲ್ಲಿ 8,000ಕ್ಕಿಂತಲೂ ಅಧಿಕ ಮಂದಿ ಭಜಕರು ಭಾಗವಹಿಸುವ ನಿರೀಕ್ಷೆ ಇದೆ. ಗೌರವಾನ್ವಿತ ಶ್ರೀ ಹರ್ಷೇಂದ್ರ ಕುಮಾರ್ ಹಾಗೂ ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಅವರು ಕಮ್ಮಟದ ಯಶಸ್ವಿಗೆ ಅಗತ್ಯ ಸಲಹೆ ಸೂಚನೆ ನೀಡಿ ಮಾರ್ಗದರ್ಶನ ನೀಡಿರುತ್ತಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ಅನಿಲ್ ಕುಮಾರ್, ಎಸ್ಎಸ್ ಹಾಗೂ ಪ್ರಾದೇಶಿಕ ನಿರ್ದೇಶಕರು ಹಾಗೂ ಕ್ಷೇತ್ರದ ಎಲ್ಲ ವಿಭಾಗದ ಮುಖ್ಯಸ್ಥರು, ಊರಿನವರು ಕಮ್ಮಟಕ್ಕೆ ಸಂಪೂರ್ಣ ಸಹಕಾರ ನೀಡಿರುತ್ತಾರೆ. ತಳಮಟ್ಟದಲ್ಲಿ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯವರು ಈ ಎಲ್ಲ ವ್ಯವಸ್ಥೆಗಳನ್ನು ಮೌನವಾಗಿ ನಮಗೆ ಮಾಡಿ ಸಹಕರಿಸುತ್ತಿದ್ದಾರೆ. ಶಿಬಿರಾರ್ಥಿಗಳ ಆರೋಗ್ಯ ತಪಾಸಣೆಗಾಗಿ ಅಂದರೆ ಈ 8 ದಿವಸ ಕೂಡ ಶಿಬಿರಾರ್ಥಿಗಳಿಗೆ ಒಂದಿಲ್ಲದೆ ಯಾವುದಾದ್ರೂ ಒಂದು ಸಮಸ್ಯೆಗಳು ಬಂದಲ್ಲಿ ಈ ಶಿಬಿರಾರ್ಥಿಗಳಿಗಾಗಿ ತಪಾಸಣೆಗಾಗಿ ನಮ್ಮ STM ಆಸ್ಪತ್ರೆಯ ಶ್ರೀ ಎಂ ಜನಾರ್ದನ್ ರವರು, ವೈದ್ಯಾಧಿಕಾರಿಗಳು ಹಾಗೂ ಅವರ ಸಿಬ್ಬಂದಿ ವರ್ಗದವರು ಸಂಪೂರ್ಣ ಸಹಕಾರವನ್ನು ಇಡೀ 8 ದಿವಸಗಳಲ್ಲಿ ನೀಡಲಿದ್ದಾರೆ. ನನ್ನ ಈ ಕಿರು ವರದಿಯನ್ನು ಮಂಜುನಾಥ ಸ್ವಾಮಿಗೆ ಹಾಗೂ ಪೂಜ್ಯ ಕಾವಂದರಿಗೆ ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ಕಾರ. ವರದಿಯನ್ನು ವಾಚಿಸಿದ ಶ್ರೀಯುತ ವೀರುಶೆಟ್ಟಿಯವರಿಗೆ ಮನದಾಳದ ನಮನಗಳನ್ನು. ಜ್ಞಾನ, ಭಕ್ತಿ ಮತ್ತು ಶುದ್ಧತೆಯ ಸಂಕೇತ. ಆಸಕ್ತಿಯವರಲ್ಲಿ ಪ್ರೀತಿಯ ವಿನಂತಿ. ನಿಮ್ಮ ಅಡಿಪಾಯವಾಗಲಿ ಮತ್ತು ಸಮಾಜಕ್ಕೆ ಸೇವೆಯು ನಿಮ್ಮ ಗುರಿಯಾಗಿರಲಿ. ನಿಮ್ಮ ಮಹತ್ವಾಕಾಂಕ್ಷೆಗಳಲ್ಲಿ ಧೈರ್ಯಶಾಲಿಯಾಗಿರಿ ಎಂಬ ಸಂದೇಶವ ಸಾರಿ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿರುವ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರು ಡಾಕ್ಟರ್ ಎಂ ಮೋಹನ್ ಆಳ್ವರವರಿಂದ ಈ ಕಾರ್ಯಕ್ರಮ ಉದ್ಘಾಟನೆ ಆಗಿರುವುದು ನಮಗೆಲ್ಲರಿಗೂ ಸಂತಸದ ಸಂಗತಿ. ಡಾಕ್ಟರ್ ಎಂ ಮೋಹನ್ ಆಳ್ವಾರವರು ಕೇವಲ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರು ಮಾತ್ರವಲ್ಲದೆ ಅವರು ಸಾಂಸ್ಕೃತಿಕ ರಾಯಭಾರಿ, ಶಿಕ್ಷಣ ತಜ್ಞ ಮತ್ತು ಲೋಕೋಪಕಾರಿ. ಶಿಕ್ಷಣ, ಆರೋಗ್ಯ ಮತ್ತು ಸಾಮಾಜಿಕ ಕಾರ್ಯಕ್ಷೇತ್ರಗಳಲ್ಲಿ ದಶಕಗಳ ಸೇವೆ ಸಲ್ಲಿಸಿರುವ ಡಾಕ್ಟರ್ ಆಳ್ವ ಅವರು ಸಮಗ್ರ ಅಭಿವೃದ್ಧಿಯ ಶಕ್ತಿಯನ್ನು ನಂಬುವ ವ್ಯಕ್ತಿತ್ವವಾಗಿ ಗುರುತಿಸಲ್ಪಟ್ಟ ವ್ಯಕ್ತಿ. ಪ್ರೀತಿಯ ವಿನಂತಿ. ನಾವು ಆರಾಧಿಸಿಕೊಂಡು ಬಂದಂಥ ಮಂಜುನಾಥ ಸ್ವಾಮಿಗೆ, ಚಂದ್ರನಾಥ ಸ್ವಾಮೀಜಿಗೆ, ಧರ್ಮದೇವತೆಗಳಿಗೆ, ಅನ್ನಪ್ಪ ಸ್ವಾಮಿಗೆ ಕೈ ಮುಗಿದುಕೊಂಡು, ವೇದಿಕೆ ಮೇಲಿರುವಂಥ ಪೂಜ್ಯ ಕಾವಂದರಿಗೆ ಕೈ ಮುಗಿದುಕೊಂಡು, ಹಾಗೆ ಮಾತಶ್ರೀ ಅಮ್ಮನವರಿಗೆ ಕೈ ಮುಗಿದುಕೊಂಡು, ಶ್ರೀ ಡಿ ಹರ್ಷೇಂದ್ರ ಕುಮಾರ್ರವರಿಗೆ ಕೈ ಮುಗಿದು, ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಕೈ ಮುಗಿದುಕೊಂಡು, ಚಂದ್ರಶೇಖರ್ ಶಾಲ್ಯಾಂಡ್ರು ಮತ್ತು ರಾಜೇಂದ್ರ ಕುಮಾರ ಸೇರಿದ ಸಹೃದಯ ಬಂಧುಗಳೇ, ಇವತ್ತು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪರಿಷತ್ತಿನ 27ನೇ ವರ್ಷದ ಭಜನಾ ಕಮ್ಮಟದಲ್ಲಿ ನಾವಿದ್ದೇವೆ. 26 ವರ್ಷಗಳಿಂದ ಇವತ್ತು ಈ ರೀತಿಯ ಕಮ್ಮಟಗಳನ್ನು ಮಾಡಿ ಬಹಳಷ್ಟು ವ್ಯಕ್ತಿಗಳಿಗೆ ಒಂದು ಒಳ್ಳೆಯ ಮನಸ್ಸನ್ನು ಕಟ್ಟಿಕೊಂಡು ಒಂದು ಒಳ್ಳೆಯ ಸಮಾಜವನ್ನು ಕಟ್ಟುವಲ್ಲಿ ಬಹಳ ದೊಡ್ಡ ಕೆಲಸ ಇವತ್ತು ಆಗಿದೆ. ಇವತ್ತು ಕಾವಂದರು ಹಲವಾರು ರೀತಿಯ ಇಂಥ ಕೆಲಸಗಳನ್ನು ಮಾಡಿಕೊಂಡು ಒಂದು ಜನಜಾಗೃತಿಯನ್ನು, ಇಡೀ ಸಮಾಜದಲ್ಲಿ ಒಂದು ಜನಜಾಗೃತಿಯನ್ನು ಉಂಟು ಮಾಡುವಂಥ ಕೆಲಸವನ್ನು ಮಾಡಿ ಬಹಳ ಉತ್ತಮ ಒಂದು ನಾಗರಿಕವನ್ನು ಕಟ್ಟಬೇಕು ಎಂಬ ಆಶೆಯನ್ನು ತೊತ್ತವರು. ನಾವೊಂದು ಆಲೋಚನೆ ಮಾಡಬೇಕು.
ನಮಗೆ ದೇವರು ಈ ಜನ್ಮದಲ್ಲಿ ಒಂದು ಮನುಷ್ಯನಾಗಿ ಹುಟ್ಟುವಂಥ ಒಂದು ಸದವಕಾಶವನ್ನು ದೇವರು ಕೊಟ್ಟಿದ್ದಾರೆ. ಇಷ್ಟು ಮಾತ್ರ ಅಲ್ಲದೆ ನಮಗೆ 100 ವರ್ಷ ಕಾಲ ಬದುಕುವಂಥ ಅವಕಾಶವನ್ನು ದೇವರು ಕಲ್ಪಿಸಿದ್ದಾರೆ. ಇದರೊಟ್ಟಿಗೆ ನಮಗೆ ಸುಂದರವಾದಂಥ ಒಂದು ಕಣ್ಣನ್ನು ಕೊಟ್ಟಿದ್ದಾರೆ, ಕಿವಿಯನ್ನು ಕೊಟ್ಟಿದ್ದಾರೆ, ಒಂದು ಬಾಯಿಯನ್ನು ಕೊಟ್ಟಿದ್ದಾರೆ, ಒಂದು ಹೃದಯವನ್ನು ಕೊಟ್ಟಿದ್ದಾರೆ, ಒಂದು ಬಹಳ ಒಳ್ಳೆಯ ಒಂದು ಮನಸ್ಸನ್ನು ದೇವರು ಕೊಟ್ಟಿದ್ದಾರೆ. ಇದು ಎಲ್ಲವನ್ನು ಎಲ್ಲ ಜನ್ಮ ತಾಳಿದಂಥ ಪ್ರಾಣಿ ಪಕ್ಷಿಗಳಿಗೆ, ಎಲ್ಲ ಜೀವಿಗಳಿಗೆ ಕೂಡ ಇದೆ. ಆದರೆ ಅದಕ್ಕೆ ಅನುಭವಿಸುವಂಥ ಶಕ್ತಿ ಅವರಿಗಿಲ್ಲ. ನಮ್ಮ ಮಾನವರಿಗೆ ಇದನ್ನು ಸಂಸ್ಕಾರ ಕೊಟ್ಟು ಇದರ ಮುಖಾಂತರ ಬಹಳ ಒಳ್ಳೆಯ ಒಬ್ಬ ನಾಗರಿಕನಾಗಲಿಕ್ಕೆ ಸಾಧ್ಯ. ಆದ್ದರಿಂದ ನಮಗೆ ಒಮ್ಮೆ ಇಂಥ ಜನ್ಮವನ್ನು ದೇವರು ಕೊಟ್ಟದ್ದು, ಇನ್ನೊಮ್ಮೆ ನಮಗೆ ಇಂಥ ಅವಕಾಶ ಸಿಗ್ತದೆ ಎಂಬುದನ್ನು ನಾವು ಊಹಿಸಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ದೇವರು ಕೊಟ್ಟಂಥ ಕಣ್ಣಿದ್ದು ಕೂಡ ನಾವು ಕುರುಡರಾಗಬಾರ್ದು, ಕಿವಿದ್ದು ಕೂಡ ಕಿವುಡರಾಗಿರಬಾರ್ದು, ಬಾಯಿದ್ದು ನಾವು ಮೂಕರಾಗಬಾರ್ದು. ಹೃದಯದಲ್ಲಿ ಹೃದಯವಂತಿಕೆಯನ್ನು ಬೆಳೆಸುವಂಥ ಶಕ್ತಿ ನಮಗೆ ಗೊತ್ತಿರಬೇಕು. ಆ ಮನಸ್ಸನ್ನು ಸ್ವಚ್ಛವಾಗಿ ಇಡಬೇಕು. ಇಟ್ಟರೆ ನಾವು ಬಹಳ ದೊಡ್ಡ ವ್ಯಕ್ತಿತ್ವವನ್ನು ನಮ್ಮ ಜೀವನದಲ್ಲಿ ಸಾಧ್ಯ. ಇದರ ಮುಖಾಂತರ ನಮ್ಮ ಕುಟುಂಬದ ಇಡೀ ನಾಡನ್ನು, ಬಹಳ ಸುಂದರ ನಾಡನ್ನು ಮಾಡಲಿಕ್ಕೆ ಸಾಧ್ಯ. ಇದಕ್ಕಾಗಿಯೇ ಕಾವಂದರು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಒಂದು ಜನಜಾಗೃತಿಯನ್ನು ಉಂಟು ಮಾಡಿ ಒಂದು ಒಳ್ಳೆಯ ಸಂಸ್ಕಾರಯುತವಾದಂಥ ನಾಗರಿಕರನ್ನು ಮಾಡುವಂಥ ಕೆಲಸವನ್ನೇ ನಮ್ಮ ಕಾವಂದರು ಮಾಡುವ. ಒಮ್ಮೆ ಆಲೋಚನೆ ಮಾಡಿಕೊಂಡು ಬರುವ. ಇವತ್ತು ಕೇವಲ ಒಂದು ಭಜನಾ ಕಮ್ಮಟ ಮಾತ್ರ ಅಲ್ಲ, ಇವತ್ತು ಇಡೀ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳನ್ನು ಒಮ್ಮೆ ಒಂದು ಅವಲೋಕಿಸುವ. ನಮಗೆ ಸಂಬಂಧಪಟ್ಟಂಥ ಒಂದು ದೇವಸ್ಥಾನಗಳನ್ನೇ ತೆಗೆದರೆ 1990ನೇ ಇಸ್ವಿಯಲ್ಲಿ ಪ್ರಾರಂಭ ಆದಂಥ ಅವರ ದೇವಸ್ಥಾನದ ಜೀರ್ಣೋದ್ಧಾರದ ಕೆಲಸ ಇವತ್ತು 307 ದೇವಸ್ಥಾನದ ಸಂಪೂರ್ಣ ಒಂದು ಜೀರ್ಣೋದ್ಧಾರವನ್ನು ಮಾಡಿ, ಅಷ್ಟೇ ಅಲ್ಲ ಇವತ್ತು ಧರ್ಮ ಕೇಂದ್ರಗಳಲ್ಲಿ ಒಂದು 18,000 ದೇವಸ್ಥಾನಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಧನಸಹಾಯವನ್ನು ಮಾಡಿ ಇಡೀ ಒಂದು ದೇವಸ್ಥಾನದ ಪುನರುತ್ಥಾನ ಹೇಗೆ ಆಗಿದೆ ಎಂಬುದನ್ನು ಗಮನಿಸಿ. ಅನ್ನದಾನವನ್ನು ಮಾಡುವಂಥ ಬಹಳ ಕೇಂದ್ರಗಳಿರ್ಬೋದು. ಆದರೆ ದಿವಸಕ್ಕೆ ಒಂದು ಸರಾಸರಿ ಒಂದು 30,000ದಷ್ಟು, ವಾರ್ಷಿಕವಾಗಿ 75 ಲಕ್ಷದಷ್ಟು ಜನ ಬಂದು ಅನ್ನದಾಸೋಹ ಮಾತ್ರ ಅಲ್ಲ, ನೀವು ಇವತ್ತಿದ್ದೀರಿ, 7 ದಿವಸದ ಕಾಲ ಇದ್ದೀರಿ, ಒಮ್ಮೆ ಹೋಗಿ ಅದರ ವ್ಯವಸ್ಥೆಯನ್ನೊಮ್ಮೆ ನೋಡಿ. ಆ ವ್ಯವಸ್ಥೆಯಲ್ಲಿ ಇಡೀ ಒಂದು ಅನ್ನದಾಸೋಹಕ್ಕೆ ಬೇಕಾಗುವ ಆಹಾರ ಪರಿಕರಗಳ ಒಂದು ಸಂಗ್ರಹ ಹೇಗೆ ಆಗ್ತದೆ, ಆಮೇಲೆ ಅನ್ನಪ್ರಸಾದದ ತಯಾರಿ ಹೇಗೆ ಆಗ್ತದೆ, ಅನ್ನಪ್ರಸಾದದ ವಿತರಣೆ ಹೇಗೆ ಆಗ್ತದೆ, ಆಮೇಲೆ ಬಹಳ ಮುಖ್ಯವಾಗಿ ತ್ಯಾಜ್ಯದ ನಿರ್ವಹಣೆಯನ್ನು ಯಾವ ಮತ್ತು ಅಕ್ಷಯ ಪಾತ್ರೆಯಾಗಿ ಅದು ಹೇಗೆ ನಡೀತದೆ ಎಂಬುದನ್ನು ನಾವು ಗಮನಿಸಬೇಕು. ಎಷ್ಟು ದೀರ್ಘವಾದಂಥ ಹೋರಾಟ. ಇವತ್ತು ಅದರ ಜೊತೆಯಲ್ಲಿ ಇವತ್ತು ಇಡೀ ಶಿಕ್ಷಣ ಸಂಸ್ಥೆಗಳನ್ನು ತೆಗೆದು ಕೂಡ ಒಂದು 56 ಶಿಕ್ಷಣ ಸಂಸ್ಥೆಗಳನ್ನು ಮಾಡಿ ಅದರಲ್ಲಿ ಇವತ್ತೊಂದು ಪ್ರಸ್ತುತ ಈಗ 55,000 ಜನ ವಿದ್ಯಾಭ್ಯಾಸ ಮಾಡೋದಲ್ಲ, ಅದೊಂದು ಎಂಥ ಮೌಲ್ಯಾಧಾರಿತವಂಥ ಶಿಕ್ಷಣ ಸಂಸ್ಥೆಯನ್ನು ಎಲ್ಲರೂ ಕಟ್ತಾರೆ. ಆದರೆ ಸತ್ಯವನ್ನು ಹೇಗೆ ಬೋಧನೆ ಮಾಡಬೇಕು ಅಂತ ಎಷ್ಟು ಗೊತ್ತಿದೆ. ಎಲ್ಲ ವೈಫಲ್ಯಗಳನ್ನು ಎನ್ಕ್ಯಾಶ್ ಮಾಡುವಂಥ ಜನಗಳೇ ಜಾಸ್ತಿ. ಇದು ಬಹಳ ಸುಲಭ. ಆದರೆ ಅವರ ಒಂದು ಏನು ತಪ್ಪುಗಳಿದೆ, ಏನು ಅವರ ತಪ್ಪುಗಳನ್ನು ತಿದ್ದುವಂಥ ಕೆಲಸ ಮಾಡೋದು ಬಹಳ ಕಷ್ಟ ಸಾಧ್ಯ. ಇವತ್ತು ಕಾವಂತರು ಮಾಡಿದ್ದೇ ಅವರ ಜೀವನದಲ್ಲಿ ಏನು ಕೇಳಿದ್ರೆ ಮನುಷ್ಯರಿಗೆ ಒಂದು ತಿದ್ದುವಂಥ ಕೆಲಸವನ್ನು ಮಾಡಿ ಒಂದು ಉತ್ತಮ ನಾಗರಿಕರನ್ನಾಗಿ ಮಾಡುವಂಥ ಕೆಲಸವನ್ನೇ ಅವರು ಮಾಡಿ. ಒಂದು ಆರೋಗ್ಯ ಕ್ಷೇತ್ರ, ನಾನು ಬಾಲ್ಯದಲ್ಲಿರುವಾಗ ನನಗೆ ಗೊತ್ತು, ಒಂದು ಇಡೀ ಸಂಚಾರಿ ಒಂದು ಆಸ್ಪತ್ರೆಯ ಮೂಲಕ ಒಂದು ಬಸ್ಸಿನ ಮೂಲಕ ಒಂದು ಆಯ್ದಂಥ ಗ್ರಾಮಗಳಿಗೆ ಹೋಗಿ ಯಾವ ರೀತಿ ಆರೋಗ್ಯ ಚಿಕಿತ್ಸೆಗಳು ಆಗ್ತಿತ್ತು. ಆಮೇಲೆ ಮುಂದೆ ಅದೇ ಒಂದು TB ಅಂತ ಒಂದು ಕಾಯಿಲೆಯನ್ನು ಗುಣಪಡಿಸುವಂಥ ಒಂದು ಕೇಂದ್ರವನ್ನು ಉಜಿರೆಯಲ್ಲಿ ಹೇಗೆ ಸ್ಥಾಪನವಾಯಿತು. ಈಗ ಮುಂದೆ ಹೋಗಿ 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 ಅದು ಉಡುಪಿ ಇರ್ಬೋದು, ಉಜಿರೆ ಇರ್ಬೋದು, ಧಾರವಾಡ ಇರ್ಬೋದು, ಬೆಂಗಳೂರು ಇರ್ಬೋದು, ಹಾಸನ ಇರ್ಬೋದು, ಮಂಗಳೂರು ಇರ್ಬೋದು, ಈ ಎಲ್ಲ ಕೇಂದ್ರವನ್ನು ಇಟ್ಟುಕೊಂಡು ಇವತ್ತು ಒಂದು 4,000 ಬೆಡ್ಗಳನ್ನು ಇಟ್ಟುಕೊಂಡು ಇವತ್ತು ಚಿಕಿತ್ಸೆ ಕೊಡೋದು. ವರ್ಷಕ್ಕೆ ಒಂದು 10 ಲಕ್ಷ ಜನರಿಗೆ ಒಂದು ಚಿಕಿತ್ಸೆಯನ್ನು ಹೊರರೋಗಿಯಾಗಿ ಕೊಡುವಂಥ ಕೇಂದ್ರ, ಒಂದು ಸ್ವಉದ್ಯೋಗ ಕೇಂದ್ರ. ಎಷ್ಟು ನಾವೆಲ್ಲ ಯುವಕರ ಬಗ್ಗೆ ಮಾತಾಡ್ತೇವೆ. ಒಂದು ಸ್ವಉದ್ಯೋಗ ಕೇಂದ್ರ ಅಂತ ಹೇಳಿದರೆ ಒಂದು ಉದ್ಯೋಗ ಎಂಬುದು ಎಷ್ಟು ಮುಖ್ಯ. ಇಂಥ ಸಂದರ್ಭದಲ್ಲಿ 1982ರಲ್ಲಿ ಒಂದು ರೂಟ್ ಸೆಟ್ಟನ್ನು ಪ್ರಾರಂಭ ಮಾಡಿ
ಕರ್ನಾಟಕದಲ್ಲಿ 7 ಶಾಖೆ ಇರ್ಬೋದು, ನಮ್ಮ ದೇಶದಲ್ಲಿ 27 ಶಾಖೆಗಳಿರ್ಬೋದು. 6,01,073 ಜನರಿಗೆ ಟ್ರೈನಿಂಗ್ ಕೊಟ್ಟು 4,41,544 ಜನ ಸ್ವ ಉದ್ಯೋಗದ ಮೇಲೆ ಇರುವುದು ಹೇಳಿದ್ರೆ ಇದನ್ನು ನಮಗೆ ಕಲ್ಪನೆ ಮಾಡಲಿಕ್ಕೆ ಸಾಧ್ಯವಾ ಹೇಳಿ. ಇವತ್ತು ಇಡೀ ಮಧ್ಯವರ್ಜನ ಶಿಬಿರ ಭಾಳ ನನಗೆ ಹತ್ತಿರ, ನಮ್ಮ ಹೃದಯಕ್ಕೆ ನಾಟುವಂಥ ವಿಚಾರ. ಯಾಕೆಂದರೆ ಈ ಮಧ್ಯವರ್ಜನ ಶಿಬಿರವನ್ನು 1,648 ಶಿಬಿರಗಳನ್ನು ಮಾಡಿ 197 ವಿಶೇಷವಾದಂಥ ಶಿಬಿರವನ್ನು ಮಾಡಿ 1,38,328 ಜನ ಒಂದು ಮದ್ಯಪಾನದಿಂದ ವಿಮುಖರಾಗುವುದು ಅಂತ ಹೇಳಿದರೆ ಇದೊಂದು ಸಾಮಾನ್ಯ ವಿಚಾರವ ಹೇಳಿ. ಇವತ್ತು ಇಡೀ ಒಂದು ಈಗ ನೀವು ಬಂದಿದ್ದೀವಿ, ಒಮ್ಮೆ ಹೋಗಿ ಆ ಮಂಜುಷಾ ವಸ್ತು ಸಂಗ್ರಹಾಲಯವನ್ನೊಮ್ಮೆ ನೋಡಿ, ಬಹಳ ತಾಳ್ಮೆಯಿಂದ ನೋಡಿ. ಕೇವಲ ನೋಡ್ತಾ ಓಡ್ತಾ ಹೋಗುವುದಲ್ಲ. ಒಬ್ಬ ವ್ಯಕ್ತಿ ಇವತ್ತು ಅವರ ಒಂದು ಅಭಿರುಚಿಯನ್ನು ಇಟ್ಕೊಂಡು 16,000ಕ್ಕೂ ಮಿಕ್ಕಿದಂಥ ವಸ್ತುಗಳ ಸಂಗ್ರಹ ಮಾಡುವುದಂತ ಹೇಳಿದರೆ ಇಡೀ ನಮ್ಮ ದೇಶದಲ್ಲಿ ಆಗಿ ಇವತ್ತು ಇಡೀ ಇದಕ್ಕೆ ದೊಡ್ಡ ದಾಖಲೆ ಇದು ಆಗಿದೆ. ಆಮೇಲೆ 2004ರಲ್ಲಿ ಸಿರಿ ಸಂಸ್ಥೆ ಹೆಣ್ಣು ಮಕ್ಕಳಿಗೆ ಮುಖ್ಯವಾಗಿ ಒತ್ತು ಕೊಟ್ಟು ಇವತ್ತು ನಮ್ಮ ಮಾತೃಶ್ರೀಯವರ ಮಾರ್ಗದರ್ಶನದಲ್ಲಿ 5,000 ಬಡ ಕುಟುಂಬಗಳಿಗೆ 3,000 ರೈತರು ಸೇರ್ಪಡೆಗೊಂಡು 91 ತಾಲೂಕಿನಲ್ಲಿ 5,000 ಎಕರೆ ಜಾಗದಲ್ಲಿ ಸಿರಿಧಾನ್ಯವನ್ನು ಬೆಳೆಸುವಂಥ ಎಂಥ ಕಾರ್ಯಕ್ರಮ ಅಂತ ನೋಡಿ. ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಹೇಳಬೇಕಾದ್ರೆ ದಿನ ಅಲ್ಲ, ವಾರ ಕಟ್ಟಲೆ ಇದನ್ನು ಹೇಳ್ತಾ ಹೋಗ್ಬೋದು. 1982ರಲ್ಲಿ 4 ಮಂದಿ ಕಾರ್ಯಕರ್ತರಿಂದ ಪ್ರಾರಂಭವಾದಂಥ ಇದು ಇವತ್ತು 45,000 ಜನ ಉದ್ಯೋಗಿಗಳಿದ್ದುಕೊಂಡು ಇಡೀ ರಾಜ್ಯದಲ್ಲಿ ಇವತ್ತು 6,49,000 ಸ್ವಸಹಾಯ ಗುಂಪುಗಳಿದ್ದುಕೊಂಡು 54 ಲಕ್ಷದಷ್ಟು ಸದಸ್ಯರಿದ್ದುಕೊಂಡು ಈವರೆಗೆ 3,48,259 ಕೃಷಿಕರ ಪ್ರಗತಿಗೊಂದು ಸ್ವಸಹಾಯ ಸಂಘವನ್ನು ಮಾಡಿ 20,89,594 ಕೃಷಿಕರಲ್ಲಿ ಇದ್ದುಕೊಂಡು ರಾಜ್ಯದ 8,68,769 ಎಕರೆ ಜಾಗದಲ್ಲಿ ಇವತ್ತು ಕೃಷಿ ಆಗ್ತಾ ಇರೋದು ಅಂತ ಹೇಳಿದರೆ ಇದಕ್ಕಿಂತ ದೊಡ್ಡ ಹೆಮ್ಮೆ ನಮಗೆ ಬೇರೆ ಏನು ಹೇಳಿ. ಸಂಪೂರ್ಣ ಸುರಕ್ಷಾ ಕಾರ್ಯಕ್ರಮ. ನಾನು ಒಬ್ಬ ವೈದ್ಯ. ಇವತ್ತು ಇಡೀ ನಮ್ಮ ಸುರಕ್ಷಾ ಸಂಪೂರ್ಣ ಸುರಕ್ಷಾ ಕಾರ್ಯಕ್ರಮದ ಮುಖಾಂತರ 12,053,070 ಸದಸ್ಯರಿಗೆ ಇಷ್ಟ ತನಕ 740 ಕೋಟಿ ರೂಪಾಯಿ ಸುರಕ್ಷದಿಂದ ಬಂದು ಇವತ್ತು ಎಂಥ ಆರೋಗ್ಯ ಬಂದಾಗಿ ಹೋಯಿತು. ಇವತ್ತು ಈ ಸುರಕ್ಷಾ ಇನ್ಶೂರೆನ್ಸ್ ಎಂಬುದು ಕಾಮಂದರು ಪ್ರಾರಂಭ ಮಾಡಿದ ಅಂಥ ವಿಷಯ ಇವತ್ತು ಇಡೀ ರಾಜ್ಯ ದೇಶಕ್ಕೆ ಹೋಗಿ ಏನಾಗಿ ಹೋಯಿತು. ಇವತ್ತು ಎಷ್ಟು ಇನ್ಶೂರೆನ್ಸ್ ಕಂಪನಿಗಳು ಇದನ್ನು ಮಾರ್ಗದರ್ಶನವಾಗಿ ತೆಗೆದುಕೊಂಡರು. ಕೆರೆಗಳ ಪುನರುತ್ಥಾನ, ಕೆರೆಗಳು ಇಲ್ಲದೆ ಹೋದರೆ ನಮ್ಮ ಮುಂದೆ ಏನು ಭವಿಷ್ಯ ನಮ್ಮ ದೇಶಕ್ಕೆ ಹೇಳಿ. ಇಂಥ ಸಂದರ್ಭದಲ್ಲಿ ಇಡೀ ರಾಜ್ಯದ 914 ಕೆರೆಗಳ ಪುನರುತ್ಥಾನ ಮಾಡುವುದು ಜ್ಞಾನ ವಿಕಾಸ ಕೇಂದ್ರ. ಇಡೀ ಜ್ಞಾನ ಎಂಬುದು ನಮ್ಮ ಬಾಲ್ಯದಲ್ಲೇ ನಮ್ಮ ಮಕ್ಕಳಿಗೆ ಬರಬೇಕು ಅಂತೇಳಿ 6,713 ಜ್ಞಾನದೀಪ ಶಾಲಾ ಶಿಕ್ಷಣ ಮುಖಾಂತರ 6,848 ಶಾಲೆಗಳಿಗೆ ನವೀಕರಣ ಮಾಡುವ ಜೊತೆ 9,280 ಗೌರವ ಶಿಕ್ಷಕರನ್ನು ಕೊಟ್ಟು ಆಮೇಲೆ 75,518 ಡೆಸ್ಕನ್ನು ನಮ್ಮ ಶಾಲೆಗಳಿಗೆ ಕೊಟ್ಟಂಥದ್ದು ನೆನಪು ಮಾಡಿ. ಇದೇ ರೀತಿ ಇವತ್ತು ಶುದ್ಧ ಗಂಗಾ ಯೋಜನೆ. ಮನುಷ್ಯನಿಗೆ ನೀರು ಶುದ್ಧವಾಗಿ ಇರದೆ ಹೋದರೆ ಬದುಕು ಹೇಗೆ, ಎಷ್ಟು ರೋಗಗಳು ಬರ್ಬೋದು ಹೇಳಿ. ನಾವು ಅವಿಭಜಿತ ದಕ್ಷಿಣ ಜಿಲ್ಲೆಯವರು, ನಮಗೆ ಶುದ್ಧ ನೀರು ಪ್ರಕೃತಿ ಕೊಡ್ತಾ ಇದೆ. ಆದರೆ ಇವತ್ತು ಉತ್ತರ ಕರ್ನಾಟಕಕ್ಕೆ ಹೋದರೆ ಗಡಸು ನೀರೇ ಇದ್ದುಕೊಂಡು ಕುಡಿಲಿಕ್ಕೆ ಅಸಾಧ್ಯವಾದಂಥ ನೀರುಗಳು. ಇಂಥ ಸಂದರ್ಭದಲ್ಲಿ 517 ನೀರು ಶುದ್ಧೀಕರಣವಾದಂಥ ಕೇಂದ್ರವನ್ನು ಮಾಡಿ ಇಡೀ ನಾಡಿಗೆ ಅಲ್ಲಿಯ ಜನರಿಗೆ ಶುದ್ಧ ನೀರು ಕೊಡುವಂಥ ವ್ಯವಸ್ಥೆ. ಹಿಂದೂ ರುದ್ರಭೂಮಿ 646 ರುದ್ರಭೂಮಿಗಳ ನವೀಕರಣ ಮಾಡುವ ಜೊತೆಯಲ್ಲಿ ಮಾಶಾಸನದ ಕಾರ್ಯಕ್ರಮ. 20,034 ಕುಟುಂಬಗಳಿಗೆ ಪ್ರತಿ ತಿಂಗಳು 1,000ರಿಂದ 3 ಕೊಡುವುದನ್ನು ನಾನು ನೋಡಿದ್ದೇನೆ. ಸಾಮೂಹಿಕ ವಿವಾಹವನ್ನು ನಾನು ಏನು ಹೇಳಿ 1972ರಲ್ಲಿ ಪ್ರಾರಂಭ ಆದದ್ದು 48 ವರ್ಷದಿಂದ 12,261 ಜೋಡಿಗಳು ಇಲ್ಲಿ ಅವರ ಜೀವನಕ್ಕೆ ಹೋಗುತ್ತದೆ ನಾನು ಗಮನಿಸ್ತೇನೆ. ಮೊನ್ನೆ ನನಗೊಂದು ಅನುಭವ ಆಯಿತು. ವಿದ್ಯಾರ್ಥಿಗಳಿಗೆ ಕಲಿಯುವಂಥ ವಿದ್ಯಾರ್ಥಿಗಳಿಗೆ
ಅದು ಪ್ರೊಫೆಷನಲ್ ಕಾಲೇಜಿನಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಕಾವಂದರಿಗೆ ವಾರ್ಷಿಕವಾಗಿ 1,000 ರಿಂದ 3,000 ಹಾಗೆ ಕೊಡುವಂಥ ಒಂದು ದುಡ್ಡಿನ ಇದು. ಇಲ್ಲಿಯ ಕಾರ್ಯಕರ್ತರು ಬಂದು ಹೇಳಿದರು, ನಿರ್ಮಲಾ ಸೀತಾರಾಮರವರು ಧರ್ಮಸ್ಥಳಕ್ಕೆ ಬರ್ತಾರೆ, ಇಂಥ ಸಂದರ್ಭದಲ್ಲಿ ನಿಮ್ಮ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳನ್ನು ನೀವು ಕಲಿಸಿಕೊಡಬೇಕು ಆ ಕಾರ್ಯಕ್ರಮಕ್ಕೆ, ನಿಮ್ಮ ಮಕ್ಕಳು ಬಂದರೆ ಸ್ವಲ್ಪ ಅವರು ಶಿಸ್ತಿನಲ್ಲಿ ಇರ್ತಾರೆ ಎಂಬ ಮಾತನ್ನು ಹೇಳಿದರು. ನಾನು ಹೇಳಿದೆ, ನಮ್ಮ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಈ ಸೌಭಾಗ್ಯ ಪಡೆಯುವವರು ಯಾರಿದ್ದಾರೆ ಅಂತ ಕೇಳುವಾಗ 237 ಮಕ್ಕಳು ನಿಮ್ಮ ಒಂದು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇದ್ದುಕೊಂಡು ವರ್ಷಕ್ಕೆ 32 ಲಕ್ಷ ರೂಪಾಯಿ ಪಡಿತಾರೆ ಅಂತ ಹೇಳುವಾಗ ನನಗೆ ಆಶ್ಚರ್ಯ ಆಗಿದೆ. ನಮ್ಮ ಒಂದು ಕಾಲೇಜಿನಲ್ಲಿ ಇವತ್ತು ಧರ್ಮಸ್ಥಳದ ಯೋಜನೆಯಲ್ಲಿ ಇಷ್ಟು ಮಕ್ಕಳು ಒಂದು ಪ್ರಯೋಜನ ಪಡಿತಾರೆ ಅಂತ ಹೇಳಿದರೆ ಸಾಮಾನ್ಯ ವಿಚಾರ ಹೇಳಿ. ಜನಗಳು, ಸಂಸ್ಥೆಗಳು ಮೈಯಲ್ಲಿ ದೈವ ಬಂದಾಗೆ ಒಂದು ಸಲ ಯಾವುದೇ ಒಂದು ಕೆಲಸವನ್ನು ತೆಗೆದುಕೊಂಡು ಮಾಡ್ತಾರೆ, ಆಮೇಲೆ ಅದು 1 ವರ್ಷದಲ್ಲೋ 2 ವರ್ಷದಲ್ಲೋ ನಿಂತು ಹೋಗ್ತದೆ. ಆದರೆ ಇವತ್ತು ಇಡೀ ಕಾವಂದರ ಕೆಲಸವನ್ನು ತೆಗೆದು ನೋಡಿದರೆ ಆ ಒಂದು 20ನೇ ವಯಸ್ಸಿನಲ್ಲಿ 21ನೇ ಧರ್ಮಾಧಿಕಾರಿಯಾಗಿ ಈ ಧರ್ಮಸ್ಥಳದ ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ 58 ವರ್ಷದಲ್ಲಿ ಒಂದು ಎಷ್ಟು ವರ್ಷದ ದೀರ್ಘವಾದಂಥ ಇದು ಪ್ರಯಾಣ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಇದಕ್ಕೆ ಎಷ್ಟು ಒಂದು ಯೋಚನೆ ಬೇಕು, ಎಷ್ಟು ಯೋಜನೆ ಬೇಕು, ಇದನ್ನು ಅನುಷ್ಠಾನ ಆಗಬೇಕಾದ್ರೆ ಎಷ್ಟು ಬದ್ಧತೆ ಬೇಕು ಎಂಬುದನ್ನು ನಾವು ಒಮ್ಮೆ ಆಲೋಚನೆ ಮಾಡಬೇಕು. ಅವರ ತ್ಯಾಗ ಎಷ್ಟಿರ್ಬೋದು, ಅವರ ಕುಟುಂಬದವರ ತ್ಯಾಗ ಎಷ್ಟಿರ್ಬೋದು, ಇದಕ್ಕೆ ಎಷ್ಟು ದುಡ್ಡು ಖರ್ಚಾಗಿರ್ಬೋದು ಹೇಳಲಿಕ್ಕೆ ಬಹಳ ಸುಲಭ. ದುಡ್ಡು ಯಾವತ್ತೂ ನಮಗೆ ಸೃಷ್ಟಿ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಅದನ್ನು ಸೃಷ್ಟಿ ಮಾಡಬೇಕಾದ್ರೆ ನಾವು ಒಂದು ಕೋಟಾ ನೋಟನ್ನು ಮಾಡಬೇಕು, ಅಥವಾ ಅಗಿದರೆ ಸಿಕ್ಕುವುದಿಲ್ಲ, ಯಾವ ಮರದಿಂದ ಸಿಕ್ಕುವುದಿಲ್ಲ. ಅದು ಮೌಲ್ಯಾಧಾರಿತವಂತ ಬದುಕನ್ನು ಮಾಡಿ ಹಣ ಬರಬೇಕು. ಆ ಹಣವನ್ನು ಅಷ್ಟೇ ಜಾಗ್ರತೆಯಲ್ಲಿ ಸಮಾಜಕ್ಕೆ ಕೊಡುವಂಥ ಬಹಳ ದೊಡ್ಡ ಕೆಲಸ ಪ್ರತಿಯೊಂದು ವ್ಯಕ್ತಿಯಲ್ಲೂ ಪ್ರತಿಯೊಂದು ಸಂಸ್ಥೆಯಲ್ಲೂ ಆಗಬೇಕಾಗಿದೆ. ಇದು ಧರ್ಮಸ್ಥಳವನ್ನು ಬಿಟ್ಟರೆ, ಕಾಮನನ್ನು ಬಿಟ್ಟರೆ ಈ ನಾಡಿನಲ್ಲಿ, ಈ ಲೋಕದಲ್ಲಿ ಬೇರೆ ಯಾರು ಮಾಡಿದ್ದಾರೆ ಎಂಬ ಒಂದು ಪ್ರಶ್ನೆಯನ್ನು ನಾವೇ ಆಲೋಚನೆ ಮಾಡಿ. ಇದು ದೀರ್ಘವಾದಂಥ ಹೋರಾಟ. ಆದ್ದರಿಂದ ಅವರು ಇವತ್ತು ಗುರುಸ್ಥಾನದಲ್ಲಿದ್ದಾರೆ. ನಾನು ಆಗ ಸ್ವಲ್ಪ ಹೇಳಿದೆ, ದೇವರು ಕೊಟ್ಟಂಥ ಕಣ್ಣು, ಕಿವಿ, ಬಾಯಿ, ಹೃದಯ, ಮನಸ್ಸು ಅಂತ ಇದಕ್ಕೆ ಸಂಸ್ಕಾರ ಕೊಡಬೇಕಾದ್ರೆ ಗುರು ಹಿರಿಯರು ಬೇಕು. ನಮಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳು ಸೋತು ಹೋದರೂ ಕೂಡ ನಾಡಿನಲ್ಲಿರುವಂಥ ಗುರು ಹಿರಿಯರು ಈ ಮಾರ್ಗದರ್ಶನವನ್ನು ಕೊಡುವಂಥ ಅಗತ್ಯ ಇದೆ. ಆದರೆ ಆ ಗುರು ಅಂಥ ಯೋಜನೆ ಅನುಷ್ಠಾನ ಮಾಡಿಕೊಂಡು ಅಂಥ ತ್ಯಾಗ ಮನೋಭಾವದ ಆಗಬೇಕು. ಮರ್ಯಾದ ಪುರುಷೋತ್ತಮನಾಗಬೇಕು. ಮರ್ಯಾದ ಪುರುಷೋತ್ತಮನಾದರೆ ನಾವು ಗುರುಸ್ಥಾನದಲ್ಲಿ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯ. ನನ್ನನ್ನು ಇವತ್ತು ಸಮನ್ವಯಗಾರರು ಹೇಳಿದರು, ಅವರ ಬಹಳ ದೊಡ್ಡ ಶಿಷ್ಯ ನಾನು, 100ಕ್ಕೆ 100 ನಾನು ಕಾವಂದರ ಒಂದು ಬಹಳ ದೊಡ್ಡ ಒಂದು ಶಿಷ್ಯನು. ಇದಕ್ಕೆ ಕಾರಣವೇ ನಾನು ಅವರನ್ನು ಗುರುವಾಗಿ ನಾನು ತೆಗೆದುಕೊಂಡವರು. ಅಂತಹ ಗುರು ನನಗೆ ಇನ್ನೊಂದು ನನ್ನ ಜನ್ಮದಲ್ಲಿ ನನಗೆ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಗುರುಗಳ ಮಾರ್ಗದರ್ಶನದಲ್ಲಿ ನನ್ನ ಜೀವನ, ನನ್ನ ಇಡೀ ಸೂತ್ರ, ನನ್ನ ಬದುಕು ಇವತ್ತು ಹೋಗ್ತಾ ಇರುವುದೇ ಅದು. ಇವತ್ತು ಬಹಳ ಸುಂದರವಾಗಿ ನೀವು ಒಂದು ಭಜನಾ ಕಮ್ಮಟಕ್ಕೆ ಬಂದಿದ್ದಾರೆ. ಇದು ಕೂಡ ಒಂದು ಏನು ಆಲೋಚನೆ ಎಂಬುದನ್ನು ಆಲೋಚನೆ ಮಾಡಿ. ದೇವರ ಹತ್ತಿರ ಹೋಗಲು ಹಲವು ಮಾರ್ಗಗಳಿದೆ ಮನುಷ್ಯನಿಗೆ. ಆದರೆ ಇದಕ್ಕೆ ಬೇರೆ ಬೇರೆ ರೀತಿಯ ಇದರಲ್ಲಿ ಇವತ್ತು ಹೋಗುವುದನ್ನು ನಾನು ಕಂಡಿದ್ದೇನೆ. ಆದರೆ ಇವತ್ತು ಮಂತ್ರದ ಮುಖಾಂತರ ಇರ್ಬೋದು, ಅಥವಾ ಒಂದು ಬಹಳ ದೊಡ್ಡ ತಪಸ್ಸನ್ನು ಮಾಡಿಕೊಂಡು ದೇವರ ಹತ್ರ ಹೋಗುವುದಿರ್ಬೋದು, ಬೇರೆ ರೀತಿಯ ಒಂದು ಯಾಗ ಯಜ್ಞಾದಿಗಳನ್ನು ಮಾಡಿ ದೇವರ ಹತ್ರ ಹೋಗುವುದಿರ್ಬೋದು. ಆದರೆ ಇದೆಲ್ಲವೂ ನಮ್ಮ ದೇಶದ 1% ಜನ ಇದನ್ನು ಮಾಡ್ಯಾರು. ಆದರೆ 99% ಇರುವ ಶ್ರೀಸಾಮಾನ್ಯನಿಗಿರುವಂಥ ಒಂದೇ ಒಂದು ದಾರಿ ಭಜನೆ ಮುಖಾಂತರ ದೇವರ ಹತ್ತಿರ ಹೋಗುವಂಥದ್ದು. ಇದು ಬಹಳ ಸರಳವಾದಂಥ ಮಾರ್ಗ. ಇದನ್ನು ಯಾರಿಗೂ ಮಾಡ್ಬೋದು. ಒಂದು ವಾಲ್ಮೀಕಿಯವರನ್ನೇ ಒಂದು ತೆಗೆದುಕೊಳ್ಳಿ. ವಾಲ್ಮೀಕಿಯನ್ನು ನೀವು ಮೂಲವಾಗಿ ಗಮನಿಸಿದರೆ ಅವರು ಬಹಳ ಕೆಲವು ಅನ್ಯಾಯಗಳಿಂದ, ಕೆಲವು ತಪ್ಪುಗಳಿಂದ ಅವರು ಒಂದು ರಾಮ ಎಂಬ ಪದವನ್ನು ಹೇಳಲಿಕ್ಕೆ ಆಗ್ತಿರಲಿಲ್ಲ. ಆದರೆ ವಾಲ್ಮೀಕಿ ಆ ಮರ, 2 ಮರದ ನಡುವಿನಲ್ಲಿ ಕೂತ್ಕೊಂಡು ಆ ಮರ ಈ ಮರ ಆ ಮರ ಈ ಮರ ಅಂತ ಹೇಳಿ 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 ರಾಮನ ಒಂದು ಶಬ್ದ ಅವರ ಬಾಯಿಯಲ್ಲಿ ಬರಲಿಕ್ಕೆ ಪ್ರಾರಂಭ ಆಯಿತು. ಆ ರಾಮ ಎಂಬ ಬಾಯಿಯಲ್ಲಿ ಬಂದ ಮೇಲೆ ಇಡೀ ರಾಮಾಯಣವನ್ನೇ ವಾಲ್ಮೀಕಿಯವರು ಬರೆಯುವಷ್ಟು ದೊಡ್ಡ ಮೇಧಾವಿಯಾಗಿ ಹೋದರು. ಇದಕ್ಕೆ ನಾನು ಯಾಕೆ ಹೇಳೋದು ಅಂತ ಹೇಳಿದ್ರೆ, ಇದು ಎಲ್ಲವೂ ಬಹಳ ಸುಲಭ ಸಾಧ್ಯದಿಂದ ನಮಗೆ ಮಾಡಲಿಕ್ಕೆ ಸಾಧ್ಯ. ಇವತ್ತು ಈ ಒಂದು ಭಜನೆಗೆ ಬೇಕಾದದ್ದು ಬೇರೆ ಏನು ದೊಡ್ಡ ಬೇಕಾಗಿಲ್ಲ. ಅದಕ್ಕೆ ಬೇಕಾದ್ದು ಬಹಳ ಶುದ್ಧವಾದಂಥ ಒಂದು ಮನಸ್ಸು
ಮತ್ತು ಭಕ್ತಿ. ಅದರ ಬಗ್ಗೆ ಅದು ಅದು ಇದ್ದರೆ ಇದು ಖಂಡಿತ ಇವತ್ತು ಬೇಕಾದಷ್ಟು ಭಜನೆಯ ಮುಖಾಂತರ ನಮಗೆ ಭಾಳ ದೊಡ್ಡ ಕೆಲಸ ಮಾಡಲಿಕ್ಕೆ ಸಾಧ್ಯ. ಇವತ್ತು ಮನಸ್ಸಿದ್ದರೆ ಭಕ್ತಿ ಇದ್ದರೆ ಇದನ್ನು ಎಲ್ಲರಿಗೂ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಇಂಥ ಸರಳ ಒಂದು ಇರುವಂಥ ವಿಚಾರವನ್ನು ಧರ್ಮಸ್ಥಳವು ಕೂಡ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಬಿತ್ತುವ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಭಜನೆಗೆ ಇವತ್ತು ದೇವರು 100ಕ್ಕೆ 100% ಒಲಿಯುತ್ತಾರೆ ಎಂಬುದು ನಮಗೆಲ್ಲ ಗೊತ್ತಿರುವಂಥ ಇದು. ಅದಕ್ಕೆ ಕೇವಲ ಹಾಡಲ್ಲ, ಅದು ಜೀವನದ ಪಾಠವೂ ಕೂಡ. ಎಲ್ಲ ದಾಸರ ಪದವನ್ನು ನೀವು ಅವಲೋಕಿಸಿದರೆ ಜೀವನದಲ್ಲಿ ಇಲ್ಲಿ ಹೇಗೆ ಬದುಕಬೇಕು ಎಂಬುದನ್ನು ಎಷ್ಟು ಸುಂದರವಾಗಿ ಹೇಳಿದ್ದಾರೆ. ನಾವು ಖಾಲಿ ದಾಸರ ಪದವನ್ನು ಹೇಳುವುದು ಮಾತ್ರ ಅಲ್ಲ, ಕುಣಿಯುವುದು ಮಾತ್ರ ಅಲ್ಲ, ಅದರ ಒಳಗಿನ ಅರ್ಥವನ್ನು ಅರ್ಥೈಸಿದರೆ ನಮ್ಮ ಬದುಕನ್ನು ಎಷ್ಟು ಸುಂದರವಾಗಿ ಕಟ್ಟಲಿಕ್ಕೆ ಸಾಧ್ಯ. ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಹೇಳೋದು ಪದ ಇದ್ದರೆ ಅದು ಕೇವಲ ನಲಿಕೆಗಾಗಿ ಅಲ್ಲ, ಕುಣಿಲಿಕ್ಕಾಗಿ ಅಲ್ಲ, ಹಾಡಲಿಕ್ಕಾಗಿ ಅಲ್ಲ. ಇಡೀ ನಮ್ಮ ಬದುಕಿನಲ್ಲಿ ಯಾವ ರೀತಿ ಬದುಕು ಮಾಡಬೇಕು, ಯಾವ ರೀತಿ ಸಂಪಾದನೆ ಮಾಡಬೇಕು, ಆ ದುಡ್ಡು ಆ ಸಂಪತ್ತು ಮನೆಗೆ ಬರುವಾಗ ಹೇಗೆ ಬರಬೇಕು, ಅದು ಶಬ್ದ ಮಾಡಿಕೊಂಡು ಬರಬೇಕು ಹೇಗೆ ಎಂಬುದನ್ನು ಎಷ್ಟು ಸುಂದರವಾಗಿ ತಿಳಿಸಿದೆ. ಅಂದರೆ ಪಾರದರ್ಶಕರಲ್ಲಿ ದುಡ್ಡು ಸಂಪಾದನೆ ಆಗಬೇಕು, ಆ ದುಡ್ಡನ್ನು ಆಮೇಲೆ ಹೇಗೆ ನಾವು ಸಮಾಜಕ್ಕೆ ಕೊಡಬೇಕು ಎಂಬುದನ್ನು ಎಷ್ಟು ಸುಂದರವಾಗಿ ತಿಳಿಸಿದ್ದಾರೆ. ಇದೇ ರೀತಿ ಎಲ್ಲ ದಾಸರ ಪದಗಳಲ್ಲೂ ನಾವು ಹಾಡುವಂಥ ಪದಗಳನ್ನು ನೀವು ಅರ್ಥೈಸಿದರೆ ಅದರ ಒಳಗೆ ನಮ್ಮ ಸುಂದರವಾದಂಥ ಬದುಕನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯ ಎಂಬುದನ್ನು ಅದು ಭಾಳ ಚಂದವಾಗಿ ಹೇಳಿದ್ದಾರೆ. ಮನುಷ್ಯನ ಉನ್ನತಿ ತ್ಯಾಗವನ್ನು ತಲುಪುವ ಮತ್ತು ನಮಗೆ ಮಾನಸಿಕ ನೆಮ್ಮದಿಯನ್ನು ಈ ಭಜನೆ ಮುಖಾಂತರ ಕೊಡಲಿಕ್ಕೆ ಸಾಧ್ಯ. ನಾನೊಬ್ಬ ಕಲಾವಿದ, ನಾನೊಬ್ಬ ಕಲೆಗೆ ವಿಶೇಷ ಒತ್ತು ಕೊಡುವ ಎಷ್ಟೋ ಬಾರಿ ನಾನು ನೋಡ್ತಿದ್ದೀನಿ. ಭೀಮ್ ಸಿಂಗ್ ಜೋಶಿಯವರ ಒಂದು ಪದ ಇರ್ಬೋದು, ಆಮೇಲೆ ಸುಬ್ಬುಲಕ್ಷ್ಮಿಯವರ ಪದ ಇರ್ಬೋದು, ನಮ್ಮ ಸುಬ್ರಹ್ಮಣ್ಯದ ಸ್ವಾಮೀಜಿಯವರು ಹಾಡುವಂಥ ಒಂದು ಭಜನೆಗಳು ಇರ್ಬೋದು. ಈ ಭಜನವನ್ನು ಕೇಳುವಾಗ ನಮಗೆ ಎಲ್ಲಿ ಹೋಗ್ತೇವೆ ನಾವು, ಇವತ್ತು ಎಂಥ ಭಕ್ತಿಯ ಅನುಭವ ಆಗ್ತದೆ, ಖುಷಿ ಆಗ್ತದೆ. ಇದೆಲ್ಲವನ್ನು ಗಮನಿಸಿಕೊಂಡು ನೀವು 7 ದಿವಸದ ಕಾಲ ಇಲ್ಲಿದ್ದೀರಿ. 7 ದಿವಸದ ಕಾಲದಲ್ಲಿ ನಿಮಗೆ ಆ ದೇವರು ಕೊಟ್ಟಂಥ ಕಣ್ಣನ್ನು, ಕಿವಿಯನ್ನು, ಬಾಯನ್ನು, ಹೃದಯವನ್ನು, ಮನಸ್ಸನ್ನು ಭಾಳ ತೆರೆದಿಟ್ಟು ಇಲ್ಲಿರುವ ಎಲ್ಲ ಆಗು ಹೋಗುಗಳನ್ನು ಎಲ್ಲವನ್ನೂ ನೀವು ಗಮನಿಸಿ, ಇಲ್ಲಿರುವ ವಿಚಾರಗಳನ್ನೆಲ್ಲ ಗಮನಿಸಿ ಬಂದಾಗ ನಿಮಗೆ ಭಾಳ ದೊಡ್ಡ ಅನುಭವ ಇದರಿಂದ ಆಗ್ತದೆ ಎಂಬ ಮಾತನ್ನು ನಾನು ಹೇಳಿಕೊಂಡು ಮಗದೊಮ್ಮೆ ಇಲ್ಲಿ ಭಾಗವಹಿಸಿದ ನೀವೆಲ್ಲರೂ ಭಾಳ ಸಾರ್ಥಕವಾದಂಥ ಕೆಲಸವನ್ನು ಮಾಡಿದ್ದೀರಿ. ಇದು ನಿಮಗೆ ಜೀವನದಲ್ಲಿ ಭಾಳ ದೊಡ್ಡ ಇನ್ನು ಮುಂದೆ ಬದುಕಿನಲ್ಲಿ ದೊಡ್ಡ ಕೊಡುಗೆಯನ್ನು ಕೊಡ್ತದೆ ಎಂಬ ಮಾತನ್ನು ಹೇಳಿಕೊಂಡು ಕಾವಂದರು, ಅವರ ಕುಟುಂಬದವರು, ಇವತ್ತು ಮಾತೃಶ್ರೀಯವರು ಮಾಡುವಂಥ ಕೆಲಸಕ್ಕೆ ನಾವು ಸಂಪೂರ್ಣ ನಿಮ್ಮ ಜೊತೆಯಲ್ಲಿ ಯಾವತ್ತೂ ನಿಮ್ಮ ಜೊತೆಯಲ್ಲಿ ನಾವು ಇದ್ದೇವೆ ಎಂಬ ಮಾತನ್ನು ಹೇಳಿಕೊಂಡು ಅವರಿಗೂ ದೇವರ ಅನುಗ್ರಹ ಸಂಪೂರ್ಣ ಇರಲಿ ಅಂತ ನಾನು ಹೇಳಿಕೊಂಡು ನಿಮಗೆಲ್ಲರಿಗೂ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ವಿಚಾರಧಾರೆಗಳನ್ನು ಮತ್ತು ತಮ್ಮ ಮನದಾಳದ ಅನುಭವಗಳನ್ನು ವ್ಯಕ್ತಪಡಿಸಿ ಭಜಕರನ್ನು ಪ್ರೇರೇಪಿಸಿ ಭಜನೆಯ ಮಹತ್ವದ ಬಗೆಗೆ ತಿಳಿಸಿಕೊಟ್ಟಂತಹ ಡಾಕ್ಟರ್ ಎಂ ಮೋಹನ್ ಆಳ್ವರವರಿಗೆ ನಮನಗಳನ್ನು ಸಲ್ಲಿಸುತ್ತಾ ಇದೀಗ ಶಿಬಿರಾರ್ಥಿಗಳಾದಂತಹ ಶ್ರೀ ಮಹೇಶ್ ಕುಂದಾಪುರ ಮತ್ತು ಶಿಲ್ಪಾ ಕಡಬ ಇವರಿಗೆ ಸಾಂಕೇತಿಕವಾಗಿ ಭಜನಾ ಕಿಟ್ ನೀಡಿ ಉದ್ವಿಗ್ನ ಚಾಲನೆಯನ್ನ ನೀಡಬೇಕಾಗಿ ಕಾವಂದರಲ್ಲಿ ಭಕ್ತಿಯಿಂದ ಕೇಳಿಕೊಳ್ಳುತ್ತಿದ್ದೇನೆ. ಎರಡು 2025-26ನೇ ಸಾಲಿನಲ್ಲಿ ಕಲಿತ ಭಜನೆಗಳು, ಶ್ಲೋಕಗಳು ಒಳಗೊಂಡ ಡಾಕ್ಟರ್ ಪವನ್ ರವರು ಸಂಪಾದಿಸಿರುವಂತಹ ಕೈಪಿಡಿಯನ್ನ ಬಿಡುಗಡೆಗೊಳಿಸಬೇಕಾಗಿ ಪೂಜ್ಯರಲ್ಲಿ ಭಕ್ತಿಪೂರ್ವಕ ಕೋರಿಕೆ. ಮುಂದಕ್ಕೆ ಭಕ್ತಿ, ಶ್ರದ್ಧೆ ಹಾಗೂ ಸಮಾಜ ಸೇವೆಗೊಳಿಸುತ್ತಿರುವ ವ್ಯಕ್ತಿತ್ವ, ಭಜನೆ ಹಾಗೂ ಧಾರ್ಮಿಕ ಕಾರ್ಯಗಳಲ್ಲಿ ಮಾರ್ಗದರ್ಶನದ ದೀಪ ಹಚ್ಚುವ, ಸಮಾಜದ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ವೇದಿಕೆಗಳಲ್ಲಿ ತಮ್ಮ ಧ್ವನಿಯ ಮೂಲಕ ಹಾಗೂ ಕೃತಿಗಳ ಮೂಲಕ ಪ್ರೇರಣೆಯ ಬೆಳಕು ನೀಡಿರುವ ಶ್ರೀ 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 ಮೋಹನದಾಸ ಪರಮಹಂಸ ಸ್ವಾಮೀಜಿ, ಶ್ರೀ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನ, ಶ್ರೀಧಾಮ ಮಾಡಿಲ
ಪೂಜ್ಯರ ದಿವ್ಯ ಉಪಸ್ಥಿತಿ ಈ ಭಜನಾ ಕಮ್ಮಟದ ಭಕ್ತಿ ಸಾನ್ನಿಧ್ಯವನ್ನು ಹೆಚ್ಚಿಸಿದೆ. ಅದು ನಮ್ಮ ಧನ್ಯತೆ. ಇದೀಗ ಪೂಜ್ಯ ಸ್ವಾಮೀಜಿಗಳ ದಿವ್ಯ ಆಶೀರ್ವಚನ. ಸರ್ವಮಂಗಲ ಮಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣಿ ಭಕ್ತಾಭಿಷ್ಟಪ್ರದೇ ದೇವಿ ಶಕ್ತಿರೂಪಿ ಸನಾತನಿ ಗುಣಾಶ್ರಯ ಗುಣಮೇ ನಾರಾಯಣಿ ನಮಸ್ತುತೆ. ನಿತ್ಯಾನಂದಂ ಬ್ರಹ್ಮಾನಂದಂ ಬ್ರಹ್ಮಸ್ವರೂಪಂ ನೀಲವರ್ಣಂ ತ್ರಿಲೋಕಜ್ಞಾನಿ ಶ್ರೀ ಗುರುದೇವಂ ಓಂ ನಮೋ ನಿತ್ಯಾನಂದ. ಸತ್ಯಮೋದ ಧರ್ಮವಿಚಾರ ಕ್ಷೇತ್ರದ ಅಧಿದೇವರಾದಂಥ ಮಂಜುನಾಥ ಸ್ವಾಮಿಯನ್ನು, ಧರ್ಮದೇವತೆಗಳನ್ನು, ಅಣ್ಣಪ್ಪ ಸ್ವಾಮಿಯನ್ನು, ಚಂದ್ರನಾಥ ಸ್ವಾಮಿಯನ್ನು ಸ್ಮರಿಸಿಕೊಂಡು ಇತಿಹಾಸದಲ್ಲಿ ಅದರಲ್ಲಿಯೂ ಪರಶುರಾಮ ಸೃಷ್ಟಿಯಲ್ಲಿ ಧರ್ಮಸ್ಥಳ ಕ್ಷೇತ್ರ ಅನ್ನುವಂಥ ಮಹೋನ್ನತವಾದಂಥ ಧಾರ್ಮಿಕ ಮೌಲ್ಯದ ಜೊತೆಯಲ್ಲಿ ಸಾಮಾಜಿಕ ಬದ್ಧತೆಯ ಜೊತೆಯಲ್ಲಿ ಸಮಾಜದಲ್ಲಿ ಸರಕಾರಗಳು ಮಾಡದೇ ಆಗದಂಥ ಕಾರ್ಯದಲ್ಲಿ ಕೂಡ ಧರ್ಮಸ್ಥಳದ ಧರ್ಮಾಧಿಕಾರಿ ಪೀಠದಲ್ಲಿ ಕಳೆದ 800 ಶತಮಾನಗಳಿಂದ ನಡ್ಕೊಂಡು ಬಂದಂಥ ಈ ಪರಂಪರೆ ಪ್ರತಿಯೊಬ್ಬರು ಹಿಂದೂಗಳು ಅರ್ಥ ಮಾಡಿಕೊಳ್ಬೇಕು. ಈ ಪೀಠದ ಮಹೋನ್ನತವಾದಂಥ ಬದ್ಧತೆಯನ್ನು ತಮ್ಮ ಮಕ್ಕಳಿಗೆ ಧರ್ಮ ಶಿಕ್ಷಣ ಕೊಡೋದರ ಮೂಲಕ ಈ ಪೀಠದಲ್ಲಿ ಕಾವಂದರು 21ನೇ ಧರ್ಮಾಧಿಕಾರಿಯಾಗಿ 20 ಧರ್ಮಾಧಿಕಾರಿಗಳು ಈ ಪೀಠದಲ್ಲಿ ವಿರಾಜಿಸಿಕೊಂಡು ಧರ್ಮದೇವತೆಗಳು ಪ್ರತಿ ತಿಂಗಳಲ್ಲಿ ಸಂಕ್ರಮಣದಂದು ಕೊಡತಕ್ಕಂಥ ನುಡಿಮುತ್ತುಗಳನ್ನು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಇಡೀ ಕರ್ನಾಟಕ ಜನರು ಬಂದದನ್ನು ಆಲಿಸಬೇಕು. ಆಗೋ ಗೊತ್ತಾಗತ್ತೆ ಧರ್ಮಸ್ಥಳ ಏನು, ಧರ್ಮಪೀಠ ಏನು, ಧರ್ಮಾಧಿಕಾರಿ ಏನು. ಪೂಜ್ಯರು ಎಲ್ಲೇ ಹೋಗಲಿ ಅವರು ಕ್ಷೇತ್ರದ ಎಲ್ಲ ಚಟುವಟಿಕೆಗಳು ಇಂದಿನ ಸತ್ಸಂಪ್ರದಾಯಕ್ಕೆ ಯಾವುದೇ ಒಂದು ಚ್ಯುತಿ ಬರದಂತೆ 56 ವಿದ್ಯಾಸಂಸ್ಥೆಗಳನ್ನು, ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯನ್ನು, ಅದೇ ರೀತಿ ಮಧ್ಯವರ್ಜನ ಶಿಬಿರದಲ್ಲಿ ಭಾಗವಹಿಸತಕ್ಕಂಥ ನವಜೀವನ ಸಮಿತಿಯವರು ಪರಿಮಾರ್ಜನೆಯನ್ನು ಕಂಡವರು ಅವರನ್ನೆಲ್ಲ ಸ್ವಾಂತನ ಪಡಿಸುವುದರ ಮೂಲಕ ಕ್ಷೇತ್ರದ ಎಲ್ಲ ಚಟುವಟಿಕೆಗಳು ಪೂಜ್ಯರಿಲ್ಲದೆ ಕಾರ್ಯಕ್ರಮ ಆಗುವುದೇ ಇಲ್ಲ, ಅವರ ಉಪಸ್ಥಿತಿಯಲ್ಲಿ ಆಗಬೇಕು. ಇಂಥ ಒಂದು ಧಾರ್ಮಿಕ ಕ್ಷೇತ್ರ ಇವತ್ತು ನಮ್ಮ ದೇಶದಲ್ಲಿ ನೆನಪಿಟ್ಟು ಒಬ್ಬನ ಪ್ರಾತಿನಿಧ್ಯದಲ್ಲಿ ಪೂಜ್ಯರು ನಿಂತೇ ಆಗಬೇಕಾದಂಥ ಚಟುವಟಿಕೆ ಪ್ರತಿ ಸಂಕ್ರಮಣದಂದು ಧರ್ಮದೇವತೆಗಳು ಕೊಡತಕ್ಕಂಥ ನುಡಿಮತ್ತನ್ನು ಪ್ರತಿ ತಿಂಗಳಲ್ಲಿ ಆಲಿಸಿಕೊಂಡು ಕ್ಷೇತ್ರವನ್ನು ಆಧರಿಸಿಕೊಂಡು ಭಕ್ತಾದಿಗಳನ್ನು ಮತ್ತು ಇಲ್ಲಿಯ ಎಲ್ಲ ಕಾರ್ಯವೈಖರಿಯನ್ನು ತನ್ನ ಮನಸ್ಸಿನ ಯೋಚನೆಗಳನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಧರ್ಮದೇವತೆಗಳ ಅನುಗ್ರಹ ಮತ್ತು ಮಂಜುನಾಥ ಸ್ವಾಮಿಯ ಶ್ರೀರಕ್ಷೆಯಲ್ಲಿ ಮುಂದುವರಿಸ್ತಾ ಇದ್ದಾರೆ. ಇವತ್ತು ಸಮಾಜದಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು. ಮುಂದಿನ ಮಕ್ಕಳಿಗೆ ನಾವು ಧರ್ಮಸ್ಥಳ ಏನು ಅಂತ ತಿಳಿಸ್ಬೇಕು ಅಂತ ಇದ್ದರೆ, ಧರ್ಮಪೀಠಗಳ ಅರ್ಥವನ್ನು ಮೌಲ್ಯವನ್ನು ಜನರಿಗೆ ತಿಳಿಸ್ಬೇಕು ಅಂತ ಇದ್ದರೆ, ಆ ಪರಂಪರೆ ಎಲ್ಲ ಧರ್ಮಪೀಠಗಳನ್ನು ನಾವು ಮಕ್ಕಳಿಗೆ ತಿಳಿಯುವಂಥ ಪ್ರಯತ್ನದ ಅವಶ್ಯಕತೆ ಇಂದಿನ ಸಮಾಜದಲ್ಲಿದೆ. ಮಂಜುನಾಥ ಸ್ವಾಮಿಯ ಈ ಕ್ಷೇತ್ರ ಮಾತು ಬಿಡದ ಮಂಜುನಾಥ ಯಾವತ್ತು ನಾವು ಬಹಳಷ್ಟು ವರ್ಷದಿಂದ ಗಮನಿಸ್ತಾ ಇದ್ದೇವೆ. ನಮ್ಮ ಮನೆಯ ಪರಂಪರೆಯಿಂದ ಬೆಳೆಸಿಕೊಂಡು ಬಂದವರು ನಾವು. ಪೂಜ್ಯರ ಹಿರಿಯರ ಕಾಲದಿಂದ ನಾವು ಈ ಕ್ಷೇತ್ರವನ್ನು ನೋಡಿದವರು. ಬಹುಶಃ ಮೋನಾಳವರು ಕೂಡ ಅದನ್ನು ಅನುಭವ ಪಟ್ಟವರು. ಇಂಥ ಎಷ್ಟೋ ಜನರ ಭಾವುಕತೆ ಮತ್ತು ಭಕ್ತಿಯ ಪರವಶತೆಗೆ ಯಾವತ್ತೂ ಚ್ಯುತಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹೆಗ್ಡೆಯವರು ಅವರ ಈ ವಯಸ್ಸಿನಲ್ಲಿ ಕೂಡ ಯೋಚನೆ ಮಾಡಬೇಕಲ್ಲ,
ಇಂಥ ಒಂದು ಕಾರ್ಯವೈಖರಿಯಲ್ಲಿ ಇವತ್ತು ಕ್ಷೇತ್ರವನ್ನು ಮುನ್ನಡೆಸ್ತಾ ಇರುವುದರಿಂದ ಪ್ರತಿಯೊಬ್ಬರು ಈ ಧರ್ಮಕ್ಷೇತ್ರವನ್ನು ಉಳಿಸಲಿಕ್ಕೆ ಪ್ರತಿ ಮನೆ ಮನದ ಎಲ್ಲರೂ ಯೋಚನೆ ಮಾಡಿ ಈ ಧರ್ಮ ಸಂರಕ್ಷಣಾ ಎಲ್ಲ ಕಾರ್ಯದಲ್ಲಿ ಆ ಪ್ರವೃತ್ತಿಯಲ್ಲಿ ನೀವು ಎಲ್ಲಿದ್ದೀರೋ ಅಲ್ಲಿ ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಎಲ್ಲ ಭಜನಾ ಮಂಡಳಿಗಳು ಭಜನಾ ಸಂಕೀರ್ತನೆ ವಾರ ಪೂರ್ತಿ ಭಜನಾ ಸಂಕೀರ್ತನೆ ಆಗುವಾಗ ಪ್ರತಿ ಭಜನಾ ಮಂಡಳಿಯಲ್ಲಿ ಶಿವ ಪಂಚಾಕ್ಷರಿ ಓಂ ನಮಃ ಶಿವಾಯವನ್ನು 5 ನಿಮಿಷ 10 ನಿಮಿಷ ಧರ್ಮಸ್ಥಳ ಕ್ಷೇತ್ರದ ಪೂಜ್ಯರು ಮತ್ತು ಧರ್ಮಪೀಠಕ್ಕೆ ಇನ್ನಷ್ಟು ಗೌರವಯುತವಾಗಿ ಮೌಲ್ಯಯುತವಾಗಿ ಬೀಡಿನ ಘನತೆ ಗೌರವಕ್ಕೆ ಚ್ಯುತಿ ಬರದಂತೆ ಧರ್ಮ ಸಂರಕ್ಷಣೆಯಲ್ಲಿ ಸೇವೆ ಮಾಡಲಿಕ್ಕೆ ಶಕ್ತಿಯನ್ನು ಭಕ್ತಿಯನ್ನು ಸಾಮರ್ಥ್ಯವನ್ನು ಅನುಕೂಲತೆಯನ್ನು ಇಡೀ ದೇಶದ ಪ್ರಜೆಗಳೆಲ್ಲ ವಿಶ್ವಮಾನ್ಯವಾಗಿ ಬೆಳಗಿದಂಥ ಕ್ಷೇತ್ರ ಇದೆ. ಅದನ್ನು ಉಳಿಸುವಂಥ ಜವಾಬ್ದಾರಿ ನಮ್ಮೆಲ್ಲರಿಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಪ್ರತಿ ವಾರದ ಭಜನೆಯಲ್ಲಿ ಪ್ರತಿ ಭಜನಾ ಮಂದಿರಗಳು ಈ ಕಾರ್ಯಕ್ರಮವನ್ನು ಮಾಡಿಕೊಳ್ಬೇಕು. ಇವತ್ತು 26 ವರ್ಷದಿಂದ ಈ ಭಜನಾ ಕಮ್ಮಟ ನಡೀತಾ ಬಂದಿದೆ. ಈ ಭಜನಾ ಕಮ್ಮಟದಿಂದ ಭಾಳಷ್ಟು ಪರಿವರ್ತನೆಗಳು ಸಮಾಜದಲ್ಲಿ ಆಗಿದೆ. ನಾನು ಹಿಂದೆ ಭಾಳ ಗಮನಿಸ್ತಾ ಇದ್ದೆ. ಈ ಭಜನಾ ಕಮ್ಮಟದ ಮೊದಲು ನಾವು ಭಾಳಷ್ಟು ಗಮನಿಸಿದ್ದೇವೆ. ಭಜನಾ ಮಂದಿರದಲ್ಲಿ ಒಂದು ಭಜನೆ ಆಗುವಾಗ ಶಿಸ್ತಿರಲಿಲ್ಲ, ಅಥವಾ ದುಶ್ಚಟದಲ್ಲಿ ಇದ್ದುಕೊಂಡು ಭಜನೆ ಹೇಳುವಂಥ ಪ್ರವೃತ್ತಿ ಇತ್ತು. ಅದಕ್ಕೆ ಸರಿಯಾದ ಸಾಹಿತ್ಯದ ಇದಿರಲಿಲ್ಲ, ಶ್ರುತಿ ಇರಲಿಲ್ಲ, ಲಯ ಇರಲಿಲ್ಲ, ಬದ್ಧತೆ ಇರಲಿಲ್ಲ. ಅಂಥ ಸನ್ನಿವೇಶದ ಗ್ರಾಮೀಣ ಪ್ರದೇಶದ ಜನರಲ್ಲಿ ಆ ಮುಗ್ಧ ಭಕ್ತಿಗೆ ಒಂದು ಆಯಾಮವನ್ನು ಕೊಡಬೇಕು. ಇದಕ್ಕೆ ಸರಿಯಾದ ದಾರಿದೀಪವನ್ನು ಕೊಡಬೇಕು. ಭಜನಾ ಮಂದಿರದಲ್ಲಿ ಭಜನೆ ಮಾತ್ರ ಅಲ್ಲ, ಹರಿನಾಮ ಸಂಕೀರ್ತನೆ ಮಾತ್ರ ಅಲ್ಲ, ಆ ಭಜನಾರ್ಥಿಗಳಲ್ಲಿ ಒಂದು ನಾಯಕತ್ವ ಗುಣವನ್ನು ಒದಗಿಸಿಕೊಳ್ಬೇಕು. ಸಾತ್ವಿಕ ಮೌಲ್ಯಗಳನ್ನು ಅವರ ಜೊತೆ ಬೆಳೆಸಬೇಕು. ಆ ಮೂಢನಂಬಿಕೆ ತೊಲಗಬೇಕು, ಮೂಲನಂಬಿಕೆ ಉಳಿಸಬೇಕು ಅಂತೇಳಿ ಪೂಜ್ಯರು ಈ ಭಜನಾ ಕಮ್ಮಟವನ್ನು ಪ್ರಾರಂಭ ಮಾಡಿದರು. ಭಾಳಷ್ಟು ಭಜನೆಯ ಪರಿವರ್ತನೆ ಭಜನಾ ಮಂದಿರದಲ್ಲಿ ಆಗಲಿಕ್ಕೆ ಪ್ರಾರಂಭವಾಯಿತು. ಒಂದು ಭಜನೆಗೆ ರೂಪರೇಷೆ ಬಂತು. ಭಜನಾರ್ಥಿಗಳು ಮತ್ತೆ ಆಸಕ್ತರಾಗಿ ಭಜನೆ ಗ್ರಾಮದಲ್ಲಿ ಒಂದು ವಾರದ ಭಜನೆ ಅಂತ ಹೇಳಿದರೆ ಆ ಗ್ರಾಮದಲ್ಲಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಭಜನಾ ಕಮ್ಮಟ ಪ್ರಾರಂಭ ಆದರಿಂದ ಆ ಗ್ರಾಮದಲ್ಲಿ ಮಧುಮಾಂಸವನ್ನು ಸೇವಿಸುವುದನ್ನು ಕೂಡ ನಿಷಿದ್ಧ ಮಾಡಿ ವಾರದ ಭಜನೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂಥ ಪ್ರವೃತ್ತಿ ಹೆಚ್ಚಾಗ್ತಾ ಬಂತು. ಹೀಗೆ ಬರ್ತಾ ಕಳೆದ 15-18 ವರ್ಷ ಆಗುವಾಗ ಪೂಜ್ಯರಿಗೆ ಒಂದು ಗಮನ ಬಂತು. ಮುಂದಿನ ಮಕ್ಕಳ ಭವಿಷ್ಯತ್ತು ಭಕ್ತಿ ಮಾರ್ಗದಲ್ಲಿ ಮುಂದುವರಿಯಬೇಕು ಅಂತಾದರೆ ವಿಜ್ಞಾನದ ಬೆಳವಣಿಗೆ ಆಗ್ತಾ ಇದೆ. ಆ ವಿಜ್ಞಾನ ಬೆಳವಣಿಗೆ ಒಳ್ಳೆಯದೇ, ಆದರೆ ಈ ಭಕ್ತಿ ಪಂಥಕ್ಕೆ ಒಂದು ಮಕ್ಕಳಿಗೆ ಪ್ರೇರೇಪಣೆದಾಯ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಭಜನೆಗೆ ಅವರು ಆಕರ್ಷಿತರಾಗಬೇಕು ಅನ್ನುವಂಥ ಮನೋಭಾವಕ್ಕೋಸ್ಕರ ಭಜನಾ ಕಮ್ಮಟದಲ್ಲಿ ನೃತ್ಯ ಭಜನೆಯನ್ನು ಪ್ರಾರಂಭ ಮಾಡಿದರು. ಅದು ಇವತ್ತು ಎಷ್ಟರ ಮಟ್ಟಿಗೆ ಪರಿವರ್ತನೆ ಆಗಿದೆ ಅಂತ ಹೇಳಿದರೆ, ಇವತ್ತು ಎಲ್ಲಿ ನೋಡಿದರೂ ನೃತ್ಯ ಭಜನೆ ಚಿಕ್ಕ ಬಾಲ ಪ್ರತಿಭೆಗಳು ಇವತ್ತು ಭಾಳಷ್ಟು ಸಂಸ್ಕಾರಯುತವಾಗಿ ಭಕ್ತಿ ಮಾರ್ಗವನ್ನು ಆಲಿಸುವಂಥ, ಭಕ್ತಿ ಮಾರ್ಗದ ಪ್ರವೃತ್ತಿಯಲ್ಲಿ ತೊಡಗಿಸಿಕೊಳ್ಳತಕ್ಕಂಥ, ದೇವರ ಭಯವೇ ಜ್ಞಾನದ ಆರಂಭ ಅನ್ನುವಂಥ ಸಂದೇಶ ಇವತ್ತು ಈ ದೇಶದಲ್ಲಿ, ಈ ಕರ್ನಾಟಕ ರಾಜ್ಯದಲ್ಲಿ ಮನೆಯಲ್ಲಿ ಉಳಿತದೆ ಬೆಳೀತದೆ ಅಂತ ಇದ್ದರೆ ಅದಕ್ಕೆ ಕಾರಣ ಈ ನೃತ್ಯ ಭಜನೆ. ತಾವೆಲ್ಲರೂ ಗಮನಿಸಿರ್ಬೋದು. ಇವತ್ತು ಎಲ್ಲಿ ನೋಡಿ ಆ ಮಕ್ಕಳ ನೃತ್ಯ ಭಜನೆ ಭಾಳಷ್ಟು ಪರಿಣಾಮ ಕೊಟ್ಟಿದೆ. ಆ ನೃತ್ಯ ಭಜನೆಯಿಂದ ತಾಯಂದರು ಭಜನೆ ಹೇಳುವ ಹವ್ಯಾಸ ಇಲ್ಲದವರು ಕೂಡ, ಭಕ್ತಿಯ ಹವ್ಯಾಸ ಇಲ್ಲದವರಿಗೆ ಕೂಡ ಭಕ್ತಿ ಹುಟ್ಟಿಸುವಂಥ ಪ್ರಭಾವವನ್ನು ಪೂಜ್ಯ ಕಾವಂದರು ನೃತ್ಯ ಭಜನೆ ಮೂಲಕ, ಮಾತೃಶ್ರೀ ಅಮ್ಮನವರು ನೃತ್ಯ ಭಜನೆ ಮೂಲಕ, ಅದು ಆ ಥರ ಬರ್ತಾ ಮಾತೃಶ್ರೀ ಅವರ ಬರೇ ಭಜನೆಯಲ್ಲಿ ಪುರುಷರು ಮಾತ್ರ ಆಸಕ್ತಿ ಹೊಂದುವುದಲ್ಲ, ಈ ಭಕ್ತಿ ಮಾರ್ಗ ಮನೆಯಿಂದಲೇ ತಾಯಂದಿರಿಂದಲೇ ಪ್ರಾರಂಭ ಆದರೆ ಮಕ್ಕಳಿಗೆ ಮುಂದೆ ಪರಿವರ್ತನೆಗೊಂದು ದಾರಿಯಾಗುತ್ತೆ. ಈ ಭಕ್ತಿ ಮಾರ್ಗಕ್ಕೆ ಇನ್ನಷ್ಟು ಪುಷ್ಯ ಶಕ್ತಿದೆ ಅನ್ನುವಂಥ ದೃಷ್ಟಿಯಲ್ಲಿ ತಾಯಂದಿರನ್ನು ಭಜನಾ ಕಮ್ಮಟದಲ್ಲಿ ಭಾಗವಹಿಸುವಂತೆ ಮಾಡಿದರು. ಕಳೆದ ಹಲವು ವರ್ಷಗಳಿಂದ ಇಲ್ಲಿ ತಾಯಂದಿರು ಹೆಚ್ಚಿನ ಸಂಖ್ಯೆಯಲ್ಲಿ ಭಜನಾ ಕಮ್ಮಟದಲ್ಲಿ ಭಾಗವಹಿಸ್ತಾರೆ. ಅದರಲ್ಲಿ ನಮ್ಮ ಭಜನಾ ಪರಿಷತ್ತಿನ ಸದಸ್ಯರು ಈ ತಾಯಂದಿರು 7 ದಿವಸ ಇಲ್ಲಿ ಇದ್ದು ಭಾಳಷ್ಟು ಕಾರ್ಯಕ್ರಮದಲ್ಲಿ ತೊಡಗಿಕೊಂಡು, ನಗರ ಭಜನೆಯಲ್ಲಿ ಕೂಡ ತೆಗೆದುಕೊಂಡು ಅವರವರ ಗ್ರಾಮಕ್ಕೆ ಹೋಗಿ ಅಲ್ಲಿ ಆ ನಾಯಕತ್ವ ಗುಣಗಳನ್ನು ಅಳವಡಿಸಿಕೊಂಡು ಆ ಭಜನೆಯಲ್ಲಿ ಮಕ್ಕಳನ್ನು ಭಾಗವಹಿಸುವಂತೆ ಮಾಡಿ
ಅಂಥ ತಂಡವನ್ನು ರಚಿಸಿದಂಥ ಎಷ್ಟೋ ಮನೆಗಳು ಉದ್ಧಾರ ಆದದಂತನ್ನು ನಾವು ಕಂಡಂಥ ಸತ್ಯ. ತಾಯಂದಿರಿಗೆ ಕೂಡ ಅದರಲ್ಲಿ ಹಿಂದೂ ಸಮಾಜದ ಆಚರಣೆಗಳು, ಆಚಾರಗಳು, ಬದ್ಧತೆಗಳು ಇದನ್ನು ಮನದಾಳಕ್ಕೆ ಮುಟ್ಟುವಂಥ ಪ್ರಯತ್ನ ಇಲ್ಲಿ ಭಾಳಷ್ಟು ವಾರದ 7 ದಿವಸದಲ್ಲಿ ಕೂಡ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳಿಂದ ಮನದಟ್ಟು ಮಾಡುವ ಕಾರ್ಯ ಕೂಡ ಇಲ್ಲಿ ಭಾಳಷ್ಟು ಪರಿಣಾಮಕಾರಿಯಾಗಿ ಇದು ಸಮಾಜದಲ್ಲಿ ಪರಿವರ್ತನೆಗೆ ನಾಂದಿಯಾಯಿತು. ಇಂಥ ಒಂದು ಒಳ್ಳೆಯ ಸದುದ್ದೇಶದಿಂದ ಇವತ್ತು ಧರ್ಮಸ್ಥಳ ಮಂಜುನಾಥನ ಮಹಿಮೆಯನ್ನು ಕಡಿಮೆ ಆಗಲಿಲ್ಲ, ಅಥವಾ ಧರ್ಮದೇವತೆಗಳ ಲೀಲೆಯನ್ನು ಕಡಿಮೆ ಆಗುತ್ತಿಲ್ಲ, ಅಥವಾ ಅಣ್ಣಪ್ಪನ ಶಕ್ತಿಯ ಪ್ರಭಾವ ಏನು ಕಡಿಮೆ ಆಗಲಿಲ್ಲ, ಅಥವಾ ಧರ್ಮಪೀಠದ ರಕ್ಷೆ ಅದೂ ಕಡಿಮೆ ಆಗಲಿಲ್ಲ. ಅದು ಯಾರು ಭಾವಿಸೋದು ಬೇಡ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂಥ ಭಗವಂತ ಅವ ಸೂತ್ರಧಾರಿಯಾಗಿದ್ದಾನೆ ಧರ್ಮಸ್ಥಳದಲ್ಲಿ. ಅವ ಸೂತ್ರಧಾರಿಯೇ. ಬಾಕಿಯೆಲ್ಲ ಪಾತ್ರಧಾರಿಗಳಾಗ್ತಾ ಇದ್ದಾರೆ. ಆ ಪಾತ್ರ ಮುಗಿಲಿಕ್ಕಿದೆ, ಅದು ಮುಗಿಯೋ ಕಾಲ ಸನ್ನಿಹಿತ ಆಗ್ತಾ ಇದೆ. ಯಾರು ಶಾಶ್ವತವಲ್ಲ. ಧರ್ಮಸ್ಥಳದ ಸಾನ್ನಿಧ್ಯ ಜ್ಯೋತಿರ್ಲಿಂಗ ಶಾಶ್ವತ, ಧರ್ಮದೇವತೆಗಳು ಶಾಶ್ವತ, ಅಣ್ಣಪ್ಪ ದೈವ ಶಾಶ್ವತ. ಇದು ಶಾಶ್ವತವಾಗಿರುವಂಥದ್ದು. ಇದಕ್ಕೆ ಧರ್ಮಪೀಠ ಇದು ಶಾಶ್ವತವಾಗಿರುವಂಥದ್ದು. ಇದಕ್ಕೆ ಯಾವುದೂ ಏನಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಮನಸ್ಸಿನಲ್ಲಿ ಅಂಥ ಋಣಾತ್ಮಕವಾದಂಥ ದೌರ್ಬಲ್ಯಗಳನ್ನು ದೂರ ಮಾಡಿಸಿ ಧನಾತ್ಮಕ ಪ್ರವೃತ್ತಿಯನ್ನು ಹುಟ್ಟಿಸುವಂಥ ಮನೋಭಾವಗಳನ್ನು ಸಮಾಜದಲ್ಲಿ ಬೆಳೆಸುವಂಥದ್ದು ಮತ್ತು ಎಲ್ಲರೂ ಒಗ್ಗಟ್ಟಾಗುವಂಥದ್ದು ಭಾಳಷ್ಟು ಮುಖ್ಯ, ಇದು ಭಾಳಷ್ಟು ಅಗತ್ಯವಿದೆ. ಆದರೆ ನಾನು ಭಜನಾ ಕಮ್ಮಟದಿಂದ ಇಡೀ ಸಮಾಜದಲ್ಲಿ ಭಾಳಷ್ಟು ಪರಿವರ್ತನೆ ಅಧಿಕಾರರಾಗಿ ಪೂಜ್ಯರು ಮತ್ತು ಮಾಸ್ಟರ್ ಶ್ರೀ ಅಮ್ಮನವರು, ಅವರ ಸಹೋದರ ಹರ್ಷೇಂದ್ರ ಅಣ್ಣನವರು ಇದನ್ನು ಭಾಳ ಚೆನ್ನಾಗಿ ನಡೆಸಿಕೊಟ್ಟು ಬಂದಿದ್ದಾರೆ. ದಾಸರ ಪದಗಳನ್ನು ಇವತ್ತು ದಾಸ ಸಾಹಿತ್ಯ ಏನಾದರೂ ಅದು ಹುಡಿಯುವಂಥಕ್ಕೆ ಸಾಹಿತ್ಯಗಳು ಬೆಳಗತಕ್ಕಂಥ ಒಂದು ಪ್ರಭಾವವನ್ನು ಕೊಟ್ಟಂಥ ಒಂದು ಶಕ್ತಿ ಇದ್ದರೆ ಇವತ್ತು ಭಜನಾ ಕಮ್ಮಟ ನೆನಪಿಟ್ಟು. ಇವತ್ತು ದಾಸರ ಪದಗಳನ್ನು, ಆ ಸಾಹಿತ್ಯಗಳನ್ನು ಮತ್ತು ಅಂಥ ಸರ್ವಜ್ಞನ ವಚನಗಳನ್ನು, ಅಕ್ಕಮಾಯದೇವಿಯ ಆ ಮೂಲ ಸರ್ವಜ್ಞನ ತತ್ವಗಳನ್ನು ಸಮಾಜಕ್ಕೆ ಕೊಡುವಂಥ ಪ್ರವೃತ್ತಿಯಲ್ಲಿ ಮಾತೃಶ್ರೀ ಅಮ್ಮನವರು ಭಾಳಷ್ಟು ಪ್ರಯತ್ನಿಸ್ತಾ ಇದ್ದಾರೆ. ಅದು ಮಾತ್ರ ಅಲ್ಲ, ಶಿಬಿರದಲ್ಲಿ ಭಜನೆ ಮಾತ್ರ ಅಲ್ಲ, ಜನಪದೀಯವಾದಂಥ ಅವರ ಸಾಂಸ್ಕೃತಿಕವಾದಂಥ ಮೌಲ್ಯಗಳು, ಜನಪದೀಯವಾದಂಥ ಆ ಬದ್ಧತೆಯನ್ನು ನಾಟಕದ ಮೂಲಕ, ಹಿಂದಿನ ಆಚಾರ ವಿಚಾರದ ಸೂಕ್ಷ್ಮತೆಯನ್ನು, ಸಮಾಜದಲ್ಲಿ ಮುಕ್ತ ಜನರ ಆ ಮನೋಭಾವಗಳನ್ನು, ಆ ಮುಗ್ಧತೆಯಿಂದ ಆಗತಕ್ಕಂಥ ಪರಿಣಾಮಗಳು, ಸಮಾಜಕ್ಕೆ ಒಳ್ಳೆಯ ಪರಿಣಾಮಗಳನ್ನು ನಾಟಕದ ಮೂಲಕ ತೋರಿಸುವಲ್ಲಿ ಅದು ಕೂಡ ಒಳ್ಳೆಯ ಯಶಸ್ವಿಯನ್ನು ಈ ಕ್ಷೇತ್ರದಲ್ಲಿ ಮಾತೃಶ್ರೀ ಅಮ್ಮನವರ ಮೂಲಕ ನಡೀತಾ ಬಂದಿದೆ. ಬಂಧುಗಳೇ, ನಾನು ಹೇಳುವುದು ಇಷ್ಟೇ, ಶ್ರೋತೃಗಳು ಅರ್ಥ ಮಾಡ್ಕೊಳ್ಬೇಕು. ಭಜನಾ ಕಮ್ಮಟ ಇವತ್ತು ಇಡೀ ಭಜನೆ ಜಗತ್ತಿನ ಪರಿವರ್ತನೆಗೆ ಶಕ್ತಿಯಾಗಿರ್ತದೆ, ನೆನಪಿಟ್ಟುಕೊಳ್ಳಿ. ಹರೇ ಕೃಷ್ಣ ಹರೇ ರಾಮ ಪಂಥದ ಇಸ್ಕಾನ್ ಸಂಸ್ಥೆ ಶ್ರೀಪಾದರು ನಡೆಸಿದಂಥ ದೊಡ್ಡ ಪ್ರಾರಂಭದ ಹರಿನಾಮ ಸಂಕೀರ್ತನೆ ಮಾಯಜ್ಞ, ಚೈತನ್ಯ ಮಹಾಪ್ರಭುಗಳು ನಡೆಸಿದಂಥ ಶಕ್ತಿಯ ಪ್ರಭಾವ ಇಡೀ ಜಗತ್ತಿನಾದ್ಯಂತ ಇದೆ. ನಾನು ಇತ್ತೀಚೆಗೆ ಮೊನ್ನೆ ತಾನೇ ನಾನು ಬ್ಯಾಂಕಾಕ್ಗೆ ಹೋಗಿ ಒಂದು ಇಸ್ಕಾನ್ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದಿದ್ದೆ. ಅಂಥ ಸಂಕೀರ್ತನೆಯಲ್ಲಿ ಎಂಥ ಒಂದು ಶಕ್ತಿ ಇದೆ, ಎಂಥ ಒಂದು ಪ್ರಭಾವ ಇದೆ, ಎಂಥ ಒಂದು ಆ ಮೌಲ್ಯ ಇದೆ ಅನ್ನೋದನ್ನು ತಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಆದರೆ ಒಂದು ಹೇಳ್ತಾ ಇದ್ದೇನೆ, ನೀವು ಭಜನೆಯಲ್ಲಿ ಶಿಬಿರಾರ್ಥಿಗಳು ಭಾಗವಹಿಸೋದು ಮಾತ್ರ ಅಲ್ಲ, ಯಾವುದೇ ಋಣಾತ್ಮಕವಾದಂಥ ಮೌಲ್ಯಗಳನ್ನು ಮನಸ್ಸಿನಲ್ಲಿ ತಂದು ವಿಚಲಿತರಾಗಬೇಡಿ. ಧನಾತ್ಮಕವಾಗಿ ಯೋಚಿಸತಕ್ಕಂಥ ಪ್ರಯತ್ನ ಮಾಡಿ. ಋಣಾತ್ಮಕವಾಗಿ ಮಾತಾಡುವವರ ಬಾಯಿಗೆ ಕಿವಿ ಕೊಡಬೇಡಿ. ಆದಷ್ಟು ಧನಾತ್ಮಕವಾಗಿ ಯೋಚನೆ ಮಾಡತಕ್ಕಂಥ ಪ್ರವೃತ್ತಿಯನ್ನು ಪ್ರತಿ ಮನದಲ್ಲಿ ಇವತ್ತಿನ ಅವಶ್ಯಕತೆ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕು. ಕಲಿಯುಗ, ಈ ಕಲಿಯುಗದಲ್ಲಿ ನಾವು ಹೆಚ್ಚಾಗಿ ಧನಾತ್ಮಕವಾಗಿ ಯೋಚನೆ ಮಾಡಬೇಕು. ಧನಾತ್ಮಕವಾದಂಥ ಪ್ರತಿಕ್ರಿಯೆಯಲ್ಲಿ ನಾವು ಭಾಗವಹಿಸಬೇಕು. ನಮ್ಮವರಲ್ಲಿ ನಾವು ಮತ್ಸರ ಪಡೋದಲ್ಲ, ಯಾರು ಒಳ್ಳೆಯದಾಗಲಿ ನಮ್ಮವರೇ, ಯಾರು ಕೆಟ್ಟದಾಗಲಿ ನಮ್ಮವರೇ. ಆದರೆ ಪ್ರೀತಿಯ ತತ್ವ ಸಂದೇಶದೊಂದಿಗೆ ನಮ್ಮ ಧಾರ್ಮಿಕ ಆ ಮೌಲ್ಯಾಧಾರಿತ ಆ ಪರಂಪರೆಯನ್ನು, ಆಚಾರಗಳನ್ನು, ವಿಚಾರಗಳನ್ನು ಮನೆಯಲ್ಲಿ ಮನದಟ್ಟು ಮಾಡುವಂಥ ಪ್ರವೃತ್ತಿಯಲ್ಲಿ ಇವತ್ತು ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೆ ತಿಳಿ ಹೇಳುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ. ಪೂಜ್ಯರು 20ನೇ ವಯಸ್ಸಲ್ಲಿ ಧರ್ಮಪೀಠ ಏರಿದ್ರು. ಆಗಲೂ ಅವರಿಗೆ ತನ್ನ ಸರ್ವಸ್ವವನ್ನು ಪೀಠಕ್ಕೆ ತ್ಯಾಗ ಮಾಡಿದರು. ಹಾಗೂ ಗೊಂದಲಗಳು, ವ್ಯತ್ಯಾಸಗಳು ಎಲ್ಲವೂ ಇತ್ತು. ಆ ಸವಾಲನ್ನು ಕೂಡ ಸ್ವೀಕಾರ ಮಾಡಿ ಆ ಪೀಠದಲ್ಲಿ ವಿರಾಜಮಾನರಾದರು. ಅವರು ವಿರಾಜಮಾನರಾದದ್ದಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ, ವಿಶ್ವಕ್ಕೆ
ಮಂಜುನಾಥನ ಶಕ್ತಿ, ಧರ್ಮದೇವತೆಗಳ ಪ್ರಭಾವ, ಅಣ್ಣಪ್ಪನ ಆ ಶಕ್ತಿಯ ಪ್ರಭಾವ ಎಷ್ಟು ಪ್ರಜ್ವಲಿತವಾಗಿ ಆ ಪ್ರಭಾವಲಯ ಬೆಳಗಿಸಿದ್ರು, ಬೆಳಗ್ತಾ ಬಂತು. ಅವರ ಆ ಒಂದು ಶಿಷ್ಟಾಚಾರ ಮತ್ತು ಅವರಿಟ್ಟಂಥ ಎಲ್ಲ ಧಾರ್ಮಿಕ ವಿಧಿವಿಧಾನದ ಆ ಸೂಕ್ಷ್ಮತೆಯನ್ನು, ಆ ವಿಚಾರವನ್ನು, ಆ ಪರಂಪರೆಯನ್ನು ಭಾಳಷ್ಟು ಮೌಲ್ಯಾಧಾರಿತವಾಗಿ ಅದು ಸಮಾಜಕ್ಕೆ ಉಳಿಸುವಲ್ಲಿ ಅವರ ಪ್ರಯತ್ನ, ಅವರ ತಪಸ್ಸು ಅಮೂಲ್ಯವಾಯಿತು. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅಂಥ ಪೂಜ್ಯರ ಆ ಒಂದು ಧರ್ಮಪೀಠದ ಘನತೆಗೆ ಚ್ಯುತಿ ಬರದಂತೆ ಮಂಜುನಾಥ ಮತ್ತು ಧರ್ಮದೇವತೆಗಳು ಈ ಕ್ಷೇತ್ರದಲ್ಲಿ ಸೇವೆ ಮಾಡತಕ್ಕಂಥ ಎಲ್ಲ ಮಂಜುನಾಥನ ಭಕ್ತರ ಅಭಿಮಾನಿಗಳಿಗೆ ಯಾವುದೇ ನೋವಾದರೂ ಆ ನೋವನ್ನು ಭರಿಸುವಂಥ ಶಕ್ತಿ ಅವನೇ. ಯಾವುದನ್ನು ಯಾವುದರಲ್ಲಿ ನಾವು ಯಾವ ಕಾಲಕ್ಕೆ ಯಾವ ರೀತಿಯ ಮನೋಭಾವಗಳನ್ನು ಸಮಾಜದಲ್ಲಿ ಪರಿವರ್ತನೆ ಆಗ್ತಾ ಹೋಗ್ತದೆ, ಅದಕ್ಕೆ ಪರಿಮಾರ್ಜನೆ ಕೊಡುವಂಥ ಶಕ್ತಿಯ ಭಕ್ತಿಯನ್ನು ಆ ಕೃಪಾಸಿಂಧುವಾದಂಥ ಮಂಜುನಾಥ ಮತ್ತು ಧರ್ಮದೇವತೆಗಳು ಅನುಗ್ರಹಿಸಲಿ. ಕ್ಷೇತ್ರದ ಕೀರ್ತಿಗೆ ಇನ್ನಷ್ಟು ಭಾಜನರಾಗಿ ಎಷ್ಟೋ ಜನ ಭಕ್ತಾದಿಗಳು ಬಂದಂಥ ಮಂಜುನಾಥನ ಸಾನ್ನಿಧ್ಯದಲ್ಲಿ ಉದ್ಧಾರ ಆದಂಥ ಎಷ್ಟೋ ಕುಟುಂಬಗಳಿದೆ, ಸಂಸಾರಗಳಿದೆ. ಇಡೀ ಅಂಥವರಿಗೆ ಮಾನಸಿಕವಾಗಿ ಆದಂಥ ನೋವನ್ನು ಸ್ವಾಮಿ ಪರಿಹಾರ ಮಾಡಿ ಎಲ್ಲರಿಗೂ ಸಮಾಧಾನ ಚಿತ್ತದ ಜೊತೆಯಲ್ಲಿ, ಮಾನವೀಯ ಮೌಲ್ಯದ ಜೊತೆಯಲ್ಲಿ, ಸಾಮರಸ್ಯದ ಬದುಕಿನ ಜೊತೆಯಲ್ಲಿ ಸಮಾಜವನ್ನು ಕಟ್ಟಿ ಬೆಳೆಸ್ತಕ್ಕಂಥ ಆ ಯೋಗ್ಯತೆಯನ್ನು, ಭಾಗ್ಯವನ್ನು ಆ ಭಗವಂತ ಭಜನಾ ಕಮ್ಮಟದ ಈ ಒಂದು 27ನೇ ವರ್ಷದ ಭಜನಾ ಕಮ್ಮಟದ ಶುಭ ಸಂದರ್ಭದಲ್ಲಿ ಆ ಶಕ್ತಿಯನ್ನು ಕೊಡಲಿ, ಭಕ್ತಿಯನ್ನು ಕೊಡಲಿ. ಎಲ್ಲರಿಗೆ ಮಂಜುನಾಥನನ್ನು ಅವನ ಹೊಗಳಲಿಕ್ಕೆ ಬೇಕಾದಂಥ ನಾಲಿಗೆಯ ಧೀಮಂತಿಕೆಯನ್ನು ಅನಾವರಣಗೊಳಿಸಲಿಕ್ಕೆ ಆ ಭಗವಂತ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇವತ್ತು ನಮಗೆಲ್ಲರಿಗೂ ಆದರಣೀಯರಾಗಿರತಕ್ಕಂಥ ಪೂಜ್ಯರು ಮತ್ತು ಮಾಸ್ಟರ್ ಶ್ರೀಯಮ್ಮನವರಿಗೆ ಶರಣಾರ್ಥಿಯನ್ನು ಸಮರ್ಪಣೆ ಮಾಡಿಕೊಂಡು, ನಮ್ಮ ಪ್ರೀತಿಯ ಆತ್ಮೀಯರು, ನಮ್ಮ ಕ್ಷೇತ್ರದ ಮಾತ್ರ ಅಲ್ಲ, ನಾವು ಭಾಳಷ್ಟು ಮಾಡುವರು. ನಮಗೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು, ನನ್ನ ವಿದ್ಯಾರ್ಜನೆ ಇರ್ಬೋದು, ನನ್ನ ಜೀವನದ ಪ್ರವೃತ್ತಿಯಲ್ಲಿ ಇರ್ಬೋದು, ನಮ್ಮ ಜೊತೆ ಸದಾ ಇದ್ದವರು ಮೋನಾಳವರು ಮತ್ತು ಅವರ ತಂದೆ ಮಾತೃಶ್ರೀ ಅಮ್ಮನವರ ತಂದೆಯವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು, ಅವರ ಶಿಕ್ಷಣ ಸಂಸ್ಥೆ ಇನ್ನಷ್ಟು ಕೀರ್ತಿಯಲ್ಲಿ ಬೆಳಗಿ ಬರಲಿ, ಅಲ್ಲಿಯ ಮಕ್ಕಳ ಭವಿಷ್ಯತ್ತು ಉಜ್ವಲವಾಗಲಿ. ಈ ದೇಶಕ್ಕೆ ಮಾತ್ರ ಅಲ್ಲ, ವಿಶ್ವಮಾನ್ಯವಾಗಿ ಸಾಂಸ್ಕೃತಿಕವಾದಂಥ ವೈಭವವನ್ನು ಮನದಾಳದಲ್ಲಿ ಬಿತ್ತರಿಸತಕ್ಕಂಥ ಶಕ್ತಿಯ ಪ್ರಭಾವವನ್ನು ಅನವರತ ಅವರಿಗೆ ಬೆಳಗಿಸಲಿಕ್ಕೆ ಮಂಜುನಾಥ ಸ್ವಾಮಿ ಮತ್ತು ಧರ್ಮದೇವತೆಗಳು ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸಿಕೊಂಡು, ಇವತ್ತಿನ ನಮ್ಮ ಹರ್ಷಣ್ಣನವರು ಕ್ಷೇತ್ರದ ಎಲ್ಲ ಶುಚಿತ್ವತೆ ಮತ್ತು ಬದ್ಧತೆ ಮತ್ತು ನಮ್ಮ ಭಜನಾ ಕಮ್ಮಟದ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆಯಲ್ಲಿ ಇದ್ದುಕೊಂಡು, ಭಜನಾ ಪರಿಷತ್ತಿನ ಜೊತೆಯಲ್ಲಿ ಇದ್ದುಕೊಂಡು ಮಾರ್ಗದರ್ಶನ ಮಾಡಿಕೊಂಡು ಈ ಕ್ಷೇತ್ರದ ಎಲ್ಲ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿದಂಥ ನಮ್ಮ ಪ್ರೀತಿಯ ಮತ್ತು ಆತ್ಮೀಯರಾಗಿರತಕ್ಕಂಥ ಹರ್ಷಣ್ಣನವರಿಗೂ ಶರಣಾರ್ಥಿಯನ್ನು ಸಮರ್ಪಿಸಿಕೊಂಡು, ಈ ವೇದಿಕೆಯಲ್ಲಿ ಇರತಕ್ಕಂಥ ಭಜನಾ ಪರಿಷತ್ ಅಧ್ಯಕ್ಷರು, ಮತಾಧಿಕಾರಿಗಳು ಮತ್ತು ಶಿಬಿರಾರ್ಥಿಗಳು ಮತ್ತು ಈ ಕ್ಷೇತ್ರದಲ್ಲಿ ಸೇವಾಕರ್ತರಾಗಿರ್ತಕ್ಕಂಥ ಎಲ್ಲ ಸೇವಾರ್ಥಿಗಳು, ಅದೇ ಮಾಧ್ಯಮ ಮಿತ್ರರು, ಇವರಿಗೆಲ್ಲರಿಗೂ ದೇವರು ಶಕ್ತಿ ಕೊಡಲಿ. ಮಂಜುನಾಥನ ಪ್ರಸಾದ ಮನೆ ಮನೆ ಮುಟ್ಟಿಸುವಂಥ ಮನೋಭಾವವನ್ನು, ಮನಸ್ಸನ್ನು, ಮಾನವೀಯ ಮೌಲ್ಯದ ಜೊತೆಗೆ ಸಮಾಜವನ್ನು ಕಟ್ಟಿ ಬೆಳೆಸ್ತಕ್ಕಂಥ ಸಾಂಸ್ಕೃತಿಕ ಮತ್ತು ಮಾನವೀಯ ಮೌಲ್ಯದ ಜೊತೆಗೆ ಬದುಕನ್ನು ಕಟ್ಟಿಕೊಂಡು ಸಾರ್ಥಕತೆ ಮಾಡಿಕೊಳ್ಳಲಿಕ್ಕೆ ಈ ಭಜನೆ ಶಕ್ತಿಯಾಗಲಿ ಅಂತ ಪ್ರಾರ್ಥನೆ ಮಾಡಿ, ಭಜನಾ ಕಮ್ಮಟ ಶಕ್ತಿಯಾಗಲಿ ಅಂತ ಪ್ರಾರ್ಥನೆ ಮಾಡಿ ನನ್ನೆರಡು ಮಾತುಗಳನ್ನು ಗುರುಚರಣಿಗೆ ಸಮರ್ಪಿಸ್ತಾ ಇದ್ದೇನೆ. ಜೈ ಗುರುದೇವ ದತ್ತ ಅವಧೂತ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ, ಶ್ರೀ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನ, ಶ್ರೀ ಧಾಮ ಮಾಡಿಲ ಇವರಿಗೆ ಭಕ್ತಿಪೂರ್ವಕ ನಮೋಸ್ತುಗಳು. ಇದೀಗ ಡಾಕ್ಟರ್ ಎಂ ಮೋಹನ್ ಆಳ್ವರು, ಅಧ್ಯಕ್ಷರು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ, ಇವರಿಗೆ ಕ್ಷೇತ್ರದ ವತಿಯಿಂದ ಗೌರವದ ಸನ್ಮಾನ ಪೂಜ್ಯ ಕಾವಂದರಿಂದ. ಗ್ರಾಮ ಗ್ರಾಮಗಳಲ್ಲಿ ಭಜಕರನ್ನು ಒಟ್ಟುಗೂಡಿಸಿ, ಮನೆ ಮನೆಗಳಲ್ಲಿ ಭಜನಾ ಸುವಿಚಾರ ಜಾರಿಗೊಳಿಸಿ, ಜನಮನಗಳಲ್ಲಿ ಭಕ್ತಿ ಭಾವಕ್ಕೆ ಪ್ರೇರಕರಾಗಿ ಕುಣಿತ ಭಜನೆ, ನಗರ ಭಜನೆಗಳೆಂಬ ವಿನೂತನ ಕಲ್ಪನೆಗಳನ್ನು ಹುಟ್ಟುಹಾಕಿ ಅದನ್ನು ಸಾಕ್ಷಾತ್ಕಾರಗೊಳಿಸಿ ಸಾವಿರಾರು ಭಜನಾ ಮಂಡಳಿಗಳಿಗೆ ಶಾಶ್ವತ ಮಾರ್ಗದರ್ಶಕರಾಗಿ ಬೆಳೆಸಿ ಪೋಷಿಸಿರುವ ವ್ಯಕ್ತಿತ್ವ, ಸಾಮಾಜಿಕ ಧಾರ್ಮಿಕ ಪರಿವರ್ತನೆಯ ಹರಿಕಾರ, ಚತುರ್ಧಾನ ಪರಂಪರೆಯ ರಾಯಭಾರಿ
ನಮ್ಮ ಹೆಮ್ಮೆಯ ಪೂಜ್ಯ ಕಾವಂದರಿಂದ ಡಾಕ್ಟರ್ ಶಶಿಕಾಂತ್ ಜೈನ್ ಇವರಿಂದ. ಬೋಲೋ ಶ್ರೀ ಮಂಜುನಾಥ ಸ್ವಾಮಿ ಕಿ. ನೇರವಾಗಿ ಕುಳಿತುಕೊಳ್ಳಿ. ಒಂದು ಬಾರಿ ಓಂಕಾರ ಹೇಳೋಣ. ಸ್ಟಾರ್ಟ್. ಸರ್ವೇ ಭವಂತು ಸುಖಿನಃ. ಸರ್ವೇ ಸಂತು ನಿರಾಮಯಃ. ಸರ್ವೇ ಭದ್ರಾಣಿ ಪಶ್ಯಂತು. ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶಿಬಿರಾರ್ಥಿಗಳೆಲ್ಲ ಆಸನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.